ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಗೋಪಾಲ್ಸ್ ಎಜುಸಿಟಿ ಚಾನಲ್. ನಿಮ್ಗೆಲ್ಲ ಗೊತ್ತಿದ್ದಾಗೆ ನಿಮ್ಮ ಈ ಗೋಪಾಲ್ಸ್ ಎಜುಸಿಟಿ ಚಾನಲ್ ಅಲ್ಲಿ ನಾನು ಎನ್ಇಟಿ ಮತ್ತೆ ಕೆಸೆಟ್ ಪ್ರಿಪರೇಷನ್ಸ್ ಗೆ ಹೆಲ್ಪ್ ಆಗೋ ರೀತಿನಲ್ಲಿ ಕೆಸೆಟ್ ಅಥವಾ ಎನ್ಇಟಿ ಪೇಪರ್ 1 ಏನಿದೆ ಆ ಪೇಪರ್ 1 ಅಲ್ಲಿ ಬರ್ತಕ್ಕಂತ ಎಲ್ಲಾ ಚಾಪ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಕ್ರಾಶ್ ಕೋರ್ಸಸ್ ಅನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಚಾಪ್ಟರ್ 1 ಆಗಿದ್ದಂತ ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ಕ್ರಾಶ್ ಕೋರ್ಸ್ ಅನ್ನ ಮಾಡಿದ್ದೆ. ಅದಾದ್ಮೇಲೆ ಕಮ್ಯುನಿಕೇಶನ್ ಚಾಪ್ಟರ್ ಬಗ್ಗೆ ಕ್ರಾಶ್ ಕೋರ್ಸ್ ಅನ್ನ ಮಾಡಿದ್ದೆ. ಅದರ ಮುಂದುವರಿದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಕೆಸೆಟ್ ಅಥವಾ ಎನ್ಇಟಿ ಪೇಪರ್ 1 ಅಲ್ಲಿ ಬರ್ತಕ್ಕಂತ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ಸ್ ಅಂಡ್ ಐಟಿ ಅನ್ನೋ ಒಂದು ಚಾಪ್ಟರ್ ಏನಿದೆ, ಈ ಒಂದು ಚಾಪ್ಟರ್ ಅಲ್ಲಿ ಯಾವ್ದೆಲ್ಲ ಆಸ್ಪೆಕ್ಟ್ಸ್ ಇದೆ ಮತ್ತೆ ಯಾವ್ದೆಲ್ಲ ಆಸ್ಪೆಕ್ಟ್ಸ್ ಅನ್ನ ನೀವು ಎನ್ಇಟಿ ಅಥವಾ ಕೆಸೆಟ್ ಗೆ ಪ್ರಿಪೇರ್ ಆಗ್ಬೇಕಾದ್ರೆ ನೀವು ಸ್ಟಡಿ ಮಾಡಬೇಕು, ಮತ್ತೆ ಯಾವ ಏರಿಯಾದಲ್ಲಿ ಕಂಪಲ್ಸರಿ ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಯಾವ ಏರಿಯಾದಲ್ಲಿ ಯಾವ ಸಬ್ ಟಾಪಿಕ್ಸ್ ಅನ್ನ ನೀವು ಕವರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಜೊತೆಗೆ ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ ಏನಿದೆ, ಈ ಚಾಪ್ಟರ್ ಅಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ನೀವು ಹೇಗೆ ಆನ್ಸರ್ ಮಾಡೋದು, ಹೇಗೆ ನೀವು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಗೋಪಾಲ್ಸ್ ಎಜುಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಅನ್ನ ಚೂಸ್ ಮಾಡಿ. ಗೋಪಾಲ್ಸ್ ಎಜುಸಿಟಿ ನಿಮ್ಗೆಲ್ಲ ಗೊತ್ತಿದ್ದಾಗೆ ನಿಮ್ಮ ಈ ಗೋಪಾಲ್ಸ್ ಎಜುಸಿಟಿ ಚಾನಲ್ ಅಲ್ಲಿ ನಾನು ಕೆಸೆಟ್ ಮತ್ತೆ ಎನ್ಇಟಿ ಪ್ರಿಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಆಗಿ ಒಂದು ಕಂಪ್ಲೀಟ್ ಕೋರ್ಸ್ ಮಾದರಿಯಲ್ಲಿ ವಿಡಿಯೋಸ್ ಅನ್ನ ಮಾಡ್ತಾ ಬರ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಕೆಸೆಟ್ ಮತ್ತೆ ಎನ್ಇಟಿದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ತಗೊಂಡು ಅದನ್ನ ಸಾಲ್ವ್ ಮಾಡಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ, ಮತ್ತೆ ಸಾಲ್ಡ್ ಕ್ವಶನ್ ಪೇಪರ್ PDF ಡೌನ್ಲೋಡ್ ಅನ್ನ ಕೊಟ್ಟಿದ್ದೆ, ಮತ್ತೆ ವೇರಿಯಸ್ ಸ್ಟಡಿ ಮೆಟೀರಿಯಲ್ ಡೌನ್ಲೋಡ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ. ಅದಾದ್ಮೇಲೆ ಕೆಸೆಟ್ ಅಥವಾ ಎನ್ಇಟಿಗೆ ಪ್ರಿಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ಪ್ರತಿ ಚಾಪ್ಟರ್ ಬಗ್ಗೆ ಕ್ರಾಶ್ ಕೋರ್ಸ್ ಅನ್ನ ಮಾಡ್ತಾ ಬರ್ತಾ ಇದ್ದೀನಿ. ನೀವಿನ್ನು ನನ್ನ ಎಲ್ಲಾ ಪ್ರೀವಿಯಸ್ ವಿಡಿಯೋಸ್ ಅನ್ನ ನೋಡಿಲ್ಲ ಅಂತ ಹೇಳಿದ್ರೆ ಆ ಎಲ್ಲಾ ವಿಡಿಯೋಸ್ ಲಿಂಕ್ ಅನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ತಪ್ಪದೆ ಆ ವಿಡಿಯೋ ನೋಡ್ಕೊಂಡು ಆಮೇಲೆ ಈ ವಿಡಿಯೋ ನೋಡ್ಲಿಕ್ಕೆ ಬನ್ನಿ. ಯಾಕಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ಎಲ್ಲಾ ವಿಡಿಯೋಸ್ ಏನಿದೆ ಅದು ಒಂದಕ್ಕೊಂದಕ್ಕೆ ಇಂಟರ್ ಲಿಂಕ್ ಇರುತ್ತೆ. ಒಂದು ಕಂಪ್ಲೀಟ್ ಕೋರ್ಸ್ ಮಾದರಿಯಲ್ಲಿ ಇರೋದ್ರಿಂದ ಒಂದು ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋಗೆ ಕಂಟಿನ್ಯೂಟಿ ಸಿಗುತ್ತೆ ನಿಮಗೆ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ಇವಾಗ ಪ್ರೆಸೆಂಟ್ ವಿಡಿಯೋ ಕಂಟೆಂಟ್ ಗೆ ಮೂವ್ ಆನ್ ಆಗ್ತೀನಿ. ಪ್ರೆಸೆಂಟ್ ವಿಡಿಯೋ ಕಂಟೆಂಟ್ ಗೆ ಮೂವ್ ಆನ್ ಆಗೋದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಾನು ಈ ಒಂದು ಪ್ರೆಸೆಂಟ್ ವಿಡಿಯೋದಲ್ಲಿ ಯೂಸ್ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ ಅಥವಾ PDF ಏನಿದೆ ಅದರ PDF ಅನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಬಿಡ್ತೇನೆ. ಸೊ ನಾನು ಈ ಒಂದು ಚಾಪ್ಟರ್ ಗೆ ಸಂಬಂಧಪಟ್ಟಂತೆ ಪ್ರಿಪೇರ್ ಮಾಡಿರ್ತಕ್ಕಂಥ PDF ಸ್ಟಡಿ ಮೆಟೀರಿಯಲ್ ಅನ್ನ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅಲ್ಲಿ GC ಎಜುಸಿಟಿ ಅಂತ ಟೈಪ್ ಮಾಡಿ. GC ಎಜುಸಿಟಿ ಅಂತ ಟೈಪ್ ಮಾಡಿ ಎಂಟರ್ ಅನ್ನ ಒತ್ತಿ ಈ ರೀತಿಯಾದಂತಹ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಎನ್ಇಟಿ ಮತ್ತೆ ಕೆಸೆಟ್ ಗೆ ಸಂಬಂಧಪಟ್ಟಂತ ಸ್ಟಡಿ ಮೆಟೀರಿಯಲ್ ಅನ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ನೆಟ್ ಆರ್ ಕೆಸೆಟ್ ಅಂತ ಒಂದು ಮೆನು ಕಾಣ್ತಾ ಇದೆ, ಆ ಮೆನು ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ಅಲ್ಲಾದ್ರೆ ನಿಮ್ಗೆ 3 ಡಾಟ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೆನು ಎನೇಬಲ್ ಆಗುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ನೆಟ್ ಆರ್ ಕೆಸೆಟ್ ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ ಅಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತ ಮಾಹಿತಿ ಇರಬಹುದು, ಕೆಸೆಟ್ ಮತ್ತೆ ಎನ್ಇಟಿ ಪ್ರಿಪರೇಷನ್ಸ್ ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿಯನ್ನ ಇಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಮೆನುನಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೆಸೆಟ್ ಎನ್ಇಟಿ ಪೇಪರ್ 1 ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಇದೆ. ಎನ್ಇಟಿ ಮತ್ತೆ ಕೆಸೆಟ್ ಗೆ ಪ್ರಿಪೇರ್ ಆಗ್ಲಿಕ್ಕೆ ನಾನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಟೆಸ್ಟ್ ಅನ್ನ ಕೊಡ್ತಾ ಬರ್ತಾ ಇದ್ದೀನಿ. ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೇರಿಯಸ್ ಪ್ರಾಕ್ಟೀಸ್ ಟೆಸ್ಟ್ ಇದೆ, ನೀವು ಟೆಸ್ಟ್ ಅನ್ನ ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಎಷ್ಟು ಬರುತ್ತೆ ಅಂತ ನಿಮ್ಮನ್ನು ನೀವು ಸೆಲ್ಫ್ ಅಸೆಸ್ ಮಾಡ್ಕೊಳ್ಬಹುದು, ಮತ್ತೆ ನಾಲೆಜ್ ಅನ್ನ ಗೈನ್ ಮಾಡಬಹುದು. ಹಾಗೆ ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಬಂದ್ರೆ ವೇರಿಯಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿತ್ತು ಆ ಕ್ವಶನ್ ಪೇಪರ್ಸ್, ಸಾಲ್ಡ್ ಕ್ವಶನ್ ಪೇಪರ್, PDF ಸ್ಟಡಿ ಮೆಟೀರಿಯಲ್ ಮತ್ತೆ ವಿಡಿಯೋ ಟ್ಯುಟೋರಿಯಲ್ಸ್ ನೆಲ್ಲ ನಾನು ಪ್ರೊವೈಡ್ ಮಾಡಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಎಲ್ಲಾ ಸ್ಟಡಿ ಮೆಟೀರಿಯಲ್ ಎನ್ಇಟಿ ಮತ್ತೆ ಕೆಸೆಟ್ ಪ್ರಿಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ಲಿಂಕ್ ಅಲ್ಲಿ ಸಿಗುತ್ತೆ. ನೀವು ಎಲ್ಲಾನು ಒಂದಾದ್ಮೇಲೆ ಒಂದು ನೋಡ್ಕೊಂಡು ನೀವು ಅದನ್ನ ನಿಮ್ಮ ಪ್ರಿಪರೇಷನ್ಸ್ ಗೆ ಬಳಸ್ಕೊಳ್ಬಹುದಾಗುತ್ತೆ. ಈಗ ನಮ್ಮ ಪ್ರೆಸೆಂಟ್ ವಿಡಿಯೋ ಕಂಟೆಂಟ್ ಗೆ ನಾವು ಬರೋದಾದ್ರೆ ಎನ್ಇಟಿ ಆರ್ ಕೆಸೆಟ್ ಪೇಪರ್ 1 ಸ್ಟಡಿ ಮೆಟೀರಿಯಲ್ಸ್ ಅಂಡ್ ವಿಡಿಯೋ ಟ್ಯುಟೋರಿಯಲ್ಸ್ ಅಂತ ಕಾಣ್ತಾ ಇದೆ. ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅದರ್ವೈಸ್ ನಾನು ಡೈರೆಕ್ಟ್ ಆಗಿ ಈ ಲಿಂಕ್ ಅಡ್ರೆಸ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನೀವು ಈ ಒಂದು ವೆಬ್ ಪೇಜ್ ಗೆ ವಿಸಿಟ್ ಮಾಡಬಹುದಾಗುತ್ತೆ. ಇಲ್ಲಿ ವಿಸಿಟ್ ಮಾಡಿ ನೀವು ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಾನು ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಅಪ್ಡೇಟ್ಸ್, ಕ್ರಾಶ್ ಕೋರ್ಸ್ ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಈ ಲಿಂಕ್ ಅಲ್ಲೇ ಪ್ರೊವೈಡ್ ಮಾಡ್ತಾ ಇದ್ದೀನಿ.
ಸೊ ನೀವು ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಹೌ ಟು ಕ್ಲಿಯರ್ ದಿ ಕೆಸೆಟ್ ಆರ್ ನೆಟ್ ಇನ್ ಸಿಂಗಲ್ ಅಟೆಂಪ್ಟ್ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋ ಇದೆ, ನೀವು ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ನೀವು ಇಲ್ಲೇ ಹಾಗೆ ಬಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ಮತ್ತೆ ಅದರ PDF ಸ್ಟಡಿ ಮೆಟೀರಿಯಲ್ ಇದೆ. ನಾನು ಆಲ್ರೆಡಿ ಮಾಡಿದಂತ ಕಮ್ಯುನಿಕೇಶನ್ ಚಾಪ್ಟರ್ದು ಕ್ರಾಶ್ ಕೋರ್ಸ್ ಮತ್ತೆ ಅದರ PDF ಸ್ಟಡಿ ಮೆಟೀರಿಯಲ್ ಇದೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಪ್ರೆಸೆಂಟ್ ವಿಡಿಯೋ ಕಂಟೆಂಟ್ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ ಏನಿದೆ ಆ ಒಂದು ಚಾಪ್ಟರ್ದು PDF ಸ್ಟಡಿ ಮೆಟೀರಿಯಲ್ ಅನ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಈ ಪ್ರೆಸೆಂಟ್ ವಿಡಿಯೋನಲ್ಲಿ ಯೂಸ್ ಮಾಡಿರ್ತಕ್ಕಂಥ PDF ಸ್ಟಡಿ ಮೆಟೀರಿಯಲ್ ಏನಿದೆ ಅದು ನಿಮ್ಗೆ ಡೌನ್ಲೋಡ್ ಆಗುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪ್ರಿಪರೇಷನ್ಸ್ಗೆ ಬಳಸ್ಕೊಳ್ಳಿ. ನೀವು ಸ್ಟಡಿ ಮೆಟೀರಿಯಲ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಗೆ ಕ್ಲಾರಿಟಿ ಇದೆ ಅಂತ ಹೇಳಿದ್ರೆ ನಾನು ಪ್ರೆಸೆಂಟ್ ವಿಡಿಯೋ ಕಂಟೆಂಟ್ಗೆ ಮೂವ್ ಆನ್ ಆಗ್ತೇನೆ. ಸೊ ಪ್ರೆಸೆಂಟ್ ವಿಡಿಯೋ ಕಂಟೆಂಟ್ಗೆ ಮೂವ್ ಆನ್ ಆಗೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ICT ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಯೂಸ್ಫುಲ್ ಅನ್ನಿಸ್ತು, ಹೇಗೆ ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಮರಿದೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಆ ಕಮೆಂಟ್ ಏನಿರುತ್ತೆ ಅದೇ ನನಗೆ ಇನ್ನೊಂದಷ್ಟು ವಿಡಿಯೋಸ್ ಅನ್ನ ಮಾಡ್ಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಜೊತೆಗೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ. ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ಫುಲ್ ಅನ್ಸ್ಬೋದು. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಮತ್ತೆ ನೋನ್ ಸರ್ಕಲ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಜಾಸ್ತಿ ಜನಕ್ಕೆ ರೀಚ್ ಆದಷ್ಟು ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ ಇನ್ನೊಂದಷ್ಟು ಯೂಸ್ಫುಲ್ ವಿಡಿಯೋಸ್ ಅನ್ನ ನಿಮ್ ಮುಂದೆ ತರಲಿಕ್ಕೆ. ಈ ಸ್ಟಡಿ ಮೆಟೀರಿಯಲ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಗೆ ಕ್ಲಾರಿಟಿ ಇದೆ ಅಂತ ಹೇಳಿದ್ರೆ ನಾನು ಪ್ರೆಸೆಂಟ್ ವಿಡಿಯೋ ಕಂಟೆಂಟ್ ಗೆ ಮೂವ್ ಆನ್ ಆಗ್ತೀನಿ. ಪ್ರೆಸೆಂಟ್ ವಿಡಿಯೋ ಕಂಟೆಂಟ್ ಗೆ ಮೂವ್ ಆನ್ ಆಗೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಯೂಸ್ಫುಲ್ ಅನ್ಸುತ್ತೆ ಅಂತ ಹೇಳಿ ನೀವು ಮರಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಂದ ನೀವು ಏನೇನ್ ಕಲ್ತ್ರಿ, ಹೇಗೆ ನೀವು ಇದು ನಿಮ್ಗೆ NET ಅಥವಾ KSET ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತು ಅನ್ನೋದನ್ನ ಮರಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಆ ಕಮೆಂಟೇ ನನಗೆ ಇನ್ನೊಂದಷ್ಟು ಕ್ವಾಲಿಟೇಟಿವ್ ವಿಡಿಯೋಸ್ ಅನ್ನ ತಗೊಂಡ್ಬರ್ಲಿಕ್ಕೆ ಮೋಟಿವೇಶನ್ ಅನ್ನ ಕೊಡುತ್ತೆ. ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಇದೇ ರೀತಿ NET ಅಥವಾ KSET ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ತುಂಬಾ ಜನ ಆಸ್ಪಿರೆಂಟ್ಸ್ ಗೆ ಯೂಸ್ಫುಲ್ ಅನ್ಸ್ಬೋದು. ಹಾಗಾಗಿ ಮರಿದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನೋನ್ ಗ್ರೂಪ್ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಪ್ರೆಸೆಂಟ್ ಕಂಟೆಂಟ್ ಗೆ ಮೂವ್ ಆನ್ ಆಗ್ತೀನಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಈ ಪ್ರೆಸೆಂಟ್ ಕಂಟೆಂಟ್ ಯಾವ ಚಾಪ್ಟರ್ ಬಗ್ಗೆ ಅಂತ ಹೇಳಿದ್ರೆ ಕಂಪ್ಯೂಟರ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್. ನಿಮ್ಗೆಲ್ಲ ಗೊತ್ತಿದ್ದಾಗೆ ತುಂಬಾ ಜನ NET ಮತ್ತೆ KSET ಆಸ್ಪಿರೆಂಟ್ಸ್ ಗೆ ಈ ಒಂದು ಚಾಪ್ಟರ್ ತುಂಬಾ ಟಫ್ ಅನ್ಸುತ್ತೆ. ಅದರಲ್ಲೂ ಎಸ್ಪೆಷಲಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ಆಸ್ಪಿರೆಂಟ್ಸ್ ಇದ್ರೆ ಅವ್ರಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ ಅಲ್ಲಿ ನಾನು ಸ್ಕೋರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಟಫ್, ನನ್ಗೆ ಓದಿದ್ರೆ ಅರ್ಥ ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಏನಾದ್ರೂ ಇದ್ರೆ ಆ ಮನಸ್ಥಿತಿಯನ್ನ ಈ ಕೂಡಲೇ ತೆಗೆದಾಕ್ಬಿಡಿ. ಯಾಕಂತ ಹೇಳಿದ್ರೆ ನಿಮ್ಮ NET ಪೇಪರ್ 1 ಅಥವಾ KSET ಪೇಪರ್ 1 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಲ್ಲಿ ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ ಕೂಡ ಒಂದು ವೆರಿ ಈಸಿ ಚಾಪ್ಟರ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಚಾಪ್ಟರ್ ತುಂಬಾನೇ ಈಸಿ ಇರುತ್ತೆ. ನೀವು ಈ ಚಾಪ್ಟರ್ ಟಫ್ ಅಂತ ಅನ್ಕೊಂಡು ಈ ಚಾಪ್ಟರ್ ನ ನೆಗ್ಲೆಕ್ಟ್ ಮಾಡಿ ಬಿಡೋದು ಬೇಡ. ಹಾಗಾಗಿ ಈ ಒಂದು ಚಾಪ್ಟರ್ಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟು ಕಾನ್ಸಂಟ್ರೇಟ್ ಮಾಡಿ. ಈ ಚಾಪ್ಟರ್ ಅನ್ನ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡೋದು ಹೇಗೆ ಮತ್ತೆ ಈ ಚಾಪ್ಟರ್ ಇಂದ ಬರ್ತಕ್ಕಂತ 5 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡೋದು ಹೇಗೆ ಕರೆಕ್ಟ್ ಆಗಿ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ವಿಡಿಯೋ ಕಂಟೆಂಟ್ ಗೆ ಮೂವ್ ಆನ್ ಆಗ್ತೀನಿ. ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ ಅಲ್ಲಿ ಕವರ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ಲಿ ಮೊದಲ ಆಸ್ಪೆಕ್ಟ್ ಬಂದು ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳಿ. ಸೊ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂದ್ರೆ ಏನು, ಒಂದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ನಾವು ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಕಂಪ್ಯೂಟರ್ ಸಿಸ್ಟಮ್ ಅನ್ನ ನಾವು ಬ್ರಾಡ್ ಆಗಿ 2 ಕ್ಯಾಟಗರಿ ಆಗಿ ಡಿವೈಡ್ ಮಾಡಬಹುದು. ಒಂದು ಹಾರ್ಡ್ವೇರ್, ಇನ್ನೊಂದು ಸಾಫ್ಟ್ವೇರ್ ಅಂತ ಹೇಳಿ. ಸೊ ಹಾರ್ಡ್ವೇರ್ ಅಂತ ಹೇಳಿದ್ರೆ ವಿಚ್ ವಿ ಕ್ಯಾನ್ ಸಿ ಅಂಡ್ ಟಚ್, ಯಾವ್ದನ್ನ ನಾವು ನೋಡಬಹುದು ಅಥವಾ ಮುಟ್ಟಬಹುದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ, ಅದನ್ನೆಲ್ಲ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಮಾನಿಟರ್ ಇರ್ಬೋದು, CPU ಇರ್ಬೋದು, ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಪ್ರಿಂಟರ್ ಇರ್ಬೋದು. ಇದೆಲ್ಲ ಏನಿದೆ ಇದನ್ನ ನಾವು ನೋಡ್ಲಿಕ್ಕೂ ಸಾಧ್ಯ ಇದೆ, ಮುಟ್ಲಿಕ್ಕೂ ಸಾಧ್ಯ ಇದೆ. ಅಂತದನ್ನ ನಾವು ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಹೇಳಿ ಕರಿತೀವಿ. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಅಲ್ಲಿ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಏನೆಲ್ಲ ಕವರ್ ಆಗುತ್ತೆ ಅಂತ ಹೇಳಿ. ಈ ಕಂಪ್ಯೂಟರ್ ಹಾರ್ಡ್ವೇರ್ ಅಲ್ಲಿ 2 ಕ್ಯಾಟಗರೀಸ್ ಇದೆ. ಸೊ ಇನ್ಪುಟ್ ಡಿವೈಸಸ್ ಅಂಡ್ ಔಟ್ಪುಟ್ ಡಿವೈಸಸ್ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಅಲ್ಲಿ ದೇರ್ ಆರ್ 2 ಕ್ಯಾಟಗರಿ. ಅದರಲ್ಲಿ ಫಸ್ಟ್ ಒನ್ ಇನ್ಪುಟ್ ಡಿವೈಸಸ್ ಅಂಡ್ ಔಟ್ಪುಟ್ ಡಿವೈಸಸ್ ಅಂತ ಹೇಳಿ. ಸೊ ಇನ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಪಾಯಿಂಟರ್ ಪೆನ್ಗಳಿರ್ಬೋದು. ಇದನ್ನೆಲ್ಲ ನಾವು ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಅಂದ್ರೆ ಕಂಪ್ಯೂಟರ್ ಒಳಗಡೆಗೆ ಡೇಟಾ ಫೀಡ್ ಮಾಡ್ಲಿಕ್ಕೆ ಬಳಸ್ಕೊಳ್ತಕ್ಕಂಥ ಡಿವೈಸಸ್ ಇನ್ಪುಟ್ ಡಿವೈಸ್. ಅಂದ್ರೆ ಕಂಪ್ಯೂಟರ್ ಒಳಗಡೆ ನಾವು ಏನೋ ಒಂದು ಟೈಪ್ ಮಾಡಬೇಕು, ಕಂಪ್ಯೂಟರ್ ಒಳಗಡೆ ನಾವು ಇನ್ನೊಂದು ಏನೋ ಓಪನ್ ಮಾಡಬೇಕು, ಅದಕ್ಕೆ ನಾವು ಯಾವ್ದು ಬಳಸ್ಕೊಳ್ತೀವಿ,
ಕೀಬೋರ್ಡ್ ಮತ್ತೆ ಮೌಸ್ ಬಳಸ್ಕೊಳ್ತೀವಿ. ಹಾಗಾಗಿ ದೀಸ್ ಆರ್ ಆಲ್ ಇನ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸಸ್ ಅಂದ್ರೆ ನಾವು ಏನ್ ಇನ್ಪುಟ್ ಡಿವೈಸಸ್ ಅನ್ನ ಬಳಸ್ಕೊಂಡು ಏನ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಆ ಇನ್ಸ್ಟ್ರಕ್ಷನ್ ಅನುಗುಣವಾಗಿ ಕಂಪ್ಯೂಟರ್ ನಮಗೆ ಔಟ್ಪುಟ್ ಅನ್ನ ಕೊಡಬೇಕು. ಆ ಔಟ್ಪುಟ್ ಅನ್ನ ನಾವು ಯಾವುದ್ರ ಮೂಲಕ ಪಡ್ಕೊಳ್ತೀವಿ ಅನ್ನೋದೇ ಔಟ್ಪುಟ್ ಡಿವೈಸಸ್. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಪ್ರಿಂಟರ್. ಈಗ ನಾವು ಇನ್ಪುಟ್ ಯಾವ್ದೋ ಒಂದು ಟೆಕ್ಸ್ಟ್ ಟೈಪ್ ಮಾಡಿದೀವಿ, ಅದ್ರ ಔಟ್ಪುಟ್ ನಮಗೆ ಎಲ್ಲಿ ಬರುತ್ತೆ, ಪ್ರಿಂಟರ್ ಇಂದ ಪ್ರಿಂಟ್ ಬರುತ್ತೆ, ಅದು ನಮಗೆ ಔಟ್ಪುಟ್ ಡಿವೈಸ್ ಆಗುತ್ತೆ. ಅದ್ರ ಜೊತೆಗೆ ಡೆಸ್ಕ್ಟಾಪ್ ಮಾನಿಟರ್ ಅಂದ್ರೆ ಈ ಸ್ಕ್ರೀನ್ ಏನಿದೆ, ನಾವ್ ಏನ್ ಟೈಪ್ ಮಾಡ್ತೀವಿ ಅದು ನಮ್ಗೆ ಎಲ್ಲಿ ಸಿಗುತ್ತೆ, ಎಲ್ಲಿ ಔಟ್ಪುಟ್ ಸಿಗುತ್ತೆ ನಮ್ಗೆ ಅದ್ರದ್ದು ಅಂದ್ರೆ ಸ್ಕ್ರೀನ್ ಅಲ್ಲಿ. ಸೊ ಹಾಗಾಗಿ ಮಾನಿಟರ್ ಸ್ಕ್ರೀನ್ ಏನಿದೆ ಅದು ಕೂಡ ಔಟ್ಪುಟ್ ಡಿವೈಸಸ್ ಆಗುತ್ತೆ. ಸ್ಪೀಕರ್ಸ್ ಏನಿದೆ ಅದು ಔಟ್ಪುಟ್ ಡಿವೈಸಸ್ ಆಗುತ್ತೆ. ಹಾಗಾಗಿ ಇನ್ಪುಟ್ ಡಿವೈಸಸ್ ಅಂದ್ರೆ ಕಂಪ್ಯೂಟರ್ ಒಳಗಡೆಗೆ ಡೇಟಾ ಕೊಡ್ಲಿಕ್ಕೆ ಬಳಸ್ತಕ್ಕಂಥ ಡಿವೈಸಸ್ ಅನ್ನ ಇನ್ಪುಟ್ ಡಿವೈಸಸ್ ಅಂತ ಹೇಳಿ ಕರಿತೀವಿ. ಕಂಪ್ಯೂಟರ್ ಇಂದ ಡೇಟಾ ನಾವು ತಗೊಳ್ಳಿಕ್ಕೆ ಅಥವಾ ಕಂಪ್ಯೂಟರ್ ರಿಸಲ್ಟ್ಸ್ ಅನ್ನ ಔಟ್ಪುಟ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಡಿವೈಸಸ್ ಅನ್ನ ಔಟ್ಪುಟ್ ಡಿವೈಸಸ್ ಅಂತ ಹೇಳಿ ಕರಿತೀವಿ. ಇದು ಹಾರ್ಡ್ವೇರ್ ಅಲ್ಲಿ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ನಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ವಿಚ್ ಪರ್ಫಾರ್ಮ್ಸ್ ದಿ ಪ್ರೀ ಡಿಟರ್ಮೈನ್ಡ್ ಆಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಸಾಫ್ಟ್ವೇರ್ ಅಂತ ಹೇಳಿದ್ರೆ ಇದು ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಅದರೊಳಗಡೆ ಒಂದಷ್ಟು ನಿರ್ದೇಶನಗಳಿರುತ್ತೆ. ಆ ನಿರ್ದೇಶನಗಳಿಗೆ ಅನುಗುಣವಾಗಿ ಪರ್ಫಾರ್ಮ್ ಮಾಡ್ತಕ್ಕಂಥ ಒಂದು ಎಂಟೈರ್ ಪ್ರೋಗ್ರಾಮ್ ಅನ್ನು ನಾವು ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಈ ಸಾಫ್ಟ್ವೇರ್ ಅಲ್ಲಿ ಬ್ರಾಡ್ಲಿ 2 ಕ್ಯಾಟಗರೀಸ್ ಇದೆ, ಆಪರೇಟಿಂಗ್ ಸಿಸ್ಟಮ್ ಅಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ, ಅಥವಾ ಆಪರೇಟಿಂಗ್ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ ಕರ್ಕೊಳ್ತೀವಿ. OS ಅಂಡ್ AS ಅಂತ ಕರಿತೀವಿ. ಆಪರೇಟಿಂಗ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಒಂದು ಎಂಟೈರ್ ಕಂಪ್ಯೂಟರ್ ಸಿಸ್ಟಮ್ದು ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಳ್ತಕ್ಕಂಥ ಸಾಫ್ಟ್ವೇರ್ ಆಗಿರುತ್ತೆ ಅದು. ಫಾರ್ ಎಕ್ಸಾಂಪಲ್ ವಿಂಡೋಸ್ ಅಂತ ಕರಿತೀವಿ. ವಿಂಡೋಸ್ 10 ಏನಿದೆ ಅದು ಆಪರೇಟಿಂಗ್ ಸಾಫ್ಟ್ವೇರ್. ಅಂದ್ರೆ ನೀವು ಕಂಪ್ಯೂಟರ್ ಆನ್ ಮಾಡೋದ್ರಿಂದ ಹಿಡಿದು ಆಫ್ ಮಾಡೋದ್ರಿಂದ ಹಿಡಿದು ಕಂಪ್ಯೂಟರ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನ ಮಾನಿಟರ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಯಾವುದು, ಆಪರೇಟಿಂಗ್ ಸಾಫ್ಟ್ವೇರ್. ಅದಾದ್ಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಸ್ಪೆಸಿಫಿಕ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತೀವಿ. ಪವರ್ ಪಾಯಿಂಟ್ ಫಾರ್ ಎಕ್ಸಾಂಪಲ್ ಅದರಲ್ಲಿ. ಸೊ MS ಪವರ್ ಪಾಯಿಂಟ್ ಅನ್ನು ನಾವು ಏನ್ ಬಳಸ್ಕೊಳ್ತೀವಿ, PPT ಅನ್ನ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಬಳಸ್ಕೊಳ್ತೀವಿ. ಇದು ಅಪ್ಲಿಕೇಶನ್ ಸಾಫ್ಟ್ವೇರ್, ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಮಾತ್ರ ಅದು ನಮಗೆ ಬಳಸ್ಕೊಳ್ತೀವಿ. ಅದೇ ಆಪರೇಟಿಂಗ್ ಸಿಸ್ಟಮ್ ಹಂಗಲ್ಲ, ಎಂಟೈರ್ ಸಿಸ್ಟಮ್ ಆಪರೇಷನ್ಗೆ ಬಳಸ್ಕೊಳ್ತೀವಿ. ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಂಪ್ಯೂಟರ್ ಒಂದು ವೇಸ್ಟ್ ಪ್ರಾಡಕ್ಟ್. ನಿಮ್ಮ ಸಿಸ್ಟಮ್ ಆನ್ ಆಗೋದಿಲ್ಲ, ಆಫ್ ಆಗೋದಿಲ್ಲ, ಅದರೊಳಗಡೆ ಏನೂ ವರ್ಕ್ ಮಾಡೋಕ್ ಆಗೋದಿಲ್ಲ. ಅದು ಆಪರೇಟಿಂಗ್ ಸಿಸ್ಟಮ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಪರ್ಪಸ್ಗೆ ಬಳಸ್ಕೊಳ್ಳಿಕ್ಕೆ ಅಂತ ನಾವು ಡೆವಲಪ್ ಮಾಡಿರ್ತಕ್ಕಂಥ ಸಾಫ್ಟ್ವೇರ್ ಸಿಸ್ಟಮ್ ಅನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ ನಿಮಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ, ಆಪರೇಟಿಂಗ್ ಸಿಸ್ಟಮ್ಸ್ ಯಾವುದು ಈ ಕೊಟ್ಟಿರುವಂತ 4 ಆಪ್ಷನ್ಸ್ ಅಲ್ಲಿ, ಅಥವಾ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೇಳಬಹುದು. ಸೊ ವಿಂಡೋಸ್, ಲೈನಕ್ಸ್ ಈ ತರದ್ದೆಲ್ಲ ಆಪರೇಟಿಂಗ್ ಸಿಸ್ಟಮ್. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಯಾವುದು ಅಂತ ಹೇಳಿದ್ರೆ MS ಆಫೀಸ್ ಇರ್ಬೋದು, ನೀವು ಗೂಗಲ್ ಕ್ರೋಮ್ ಇರ್ಬೋದು, ಅಥವಾ ನೀವು ಬೇರೆ ಬೇರೆ ಆಪ್ಸ್ ಏನ್ ಯೂಸ್ ಮಾಡ್ತೀರಾ, ಬೇರೆ ಬೇರೆ ಸಾಫ್ಟ್ವೇರ್ಸ್ ಏನ್ ಯೂಸ್ ಮಾಡ್ತೀರಾ, ಅದೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಹಾಗಾಗಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಮೇಜರ್ಲಿ 2 ಕ್ಯಾಟಗರೀಸ್ ಇದೆ, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಹಾರ್ಡ್ವೇರ್ ಅಲ್ಲೂ ಕೂಡ ನಾವು ಅದನ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಬಹುದಾಗುತ್ತೆ, ಔಟ್ಪುಟ್ ಡಿವೈಸಸ್ ಅಂಡ್ ಇನ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸಸ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಇಂದ ನಾವು ಔಟ್ಪುಟ್ ಅನ್ನ ಪಡ್ಕೊಳ್ಳಿಕ್ಕೆ ಬಳಸ್ತಕ್ಕಂಥ ಡಿವೈಸಸ್. ಎಕ್ಸಾಂಪಲ್ ಪ್ರಿಂಟರ್, ಸ್ಪೀಕರ್, ಮಾನಿಟರ್ ಸ್ಕ್ರೀನು ಈ ರೀತಿ ಬರುತ್ತೆ. ಇನ್ಪುಟ್ ಡಿವೈಸಸ್ ಅಂತ ಹೇಳಿದ್ರೆ ಕಂಪ್ಯೂಟರ್ಗೆ ಡೇಟಾನ ಫೀಡ್ ಮಾಡ್ಲಿಕ್ಕೆ, ಇನ್ಸ್ಟ್ರಕ್ಷನ್ಸ್ ಅನ್ನ ಫೀಡ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಡಿವೈಸಸ್ ಅನ್ನ ನಾವು ಇನ್ಪುಟ್ ಡಿವೈಸಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಅಂತ ಹೇಳಿದ್ರೆ ಕೀಬೋರ್ಡ್, ಮೌಸ್, ಪಾಯಿಂಟರ್ ಪೆನ್ಗಳೇನಿರುತ್ತೆ ಅದನ್ನ ನಾವು ಇನ್ಪುಟ್ ಡಿವೈಸಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ಯಾಟಗರಿ ಸಾಫ್ಟ್ವೇರ್ ಬರುತ್ತೆ. ಸಾಫ್ಟ್ವೇರ್ ಅಲ್ಲಿ 2 ಟೈಪ್ಸ್ ಆಫ್ ಸಾಫ್ಟ್ವೇರ್ ಇದೆ ನಮಗೆ, ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ. ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಒಂದು ಎಂಟೈರ್ ಕಂಪ್ಯೂಟರ್ ಆಪರೇಷನ್ಗೆ ಬೇಕಾದಂತ ಸಾಫ್ಟ್ವೇರ್ ಸಿಸ್ಟಮ್ ಅದು. ಅದೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ಅಂತ ಡೆವಲಪ್ ಮಾಡ್ಕೊಂಡಿರತಕ್ಕಂತ ಸಾಫ್ಟ್ವೇರ್ ಸಿಸ್ಟಮ್ ಆಗಿರುತ್ತೆ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಪಾಯಿಂಟ್ ಗೆ ಮೂವ್ ಆನ್ ಆಗ್ತೀನಿ. ಸೊ ಅದೇ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ನಮಗೆ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಅಥವಾ ನೆಕ್ಸ್ಟ್ ಕ್ಯಾಟಗರಿ ಅಥವಾ ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬರುತ್ತೆ, ಅದು CPU ಅಂತ ಹೇಳಿ. ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವುದು ಅಂತ ಹೇಳಿದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ಕರಿತೀವಿ, CPU ಅಂತ ಹೇಳಿ ಕರಿತೀವಿ. ಈ CPU ನಲ್ಲೇ ನಮ್ಮ ಎಂಟೈರ್ ಕಂಪ್ಯೂಟರ್ ಏನ್ ವರ್ಕ್ ಆಗುತ್ತೆ ಅದನ್ನೆಲ್ಲ ಪ್ರೋಸೆಸ್ ಮಾಡಿ ಅದನ್ನೆಲ್ಲ ಆಪರೇಟ್ ಮಾಡ್ತಕ್ಕಂಥ ಡಿವೈಸ್ ಯಾವುದು ಅಂದ್ರೆ CPU ಆಗಿರುತ್ತೆ. ಈ CPU ನ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ. ಸೊ ಇದು ಕೂಡ ಕಂಪ್ಯೂಟರ್ ಸಿಸ್ಟಮ್ ಏನಿರುತ್ತೆ ಅದರ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿರುತ್ತೆ, ಅದರ ಭಾಗವಾಗೇ ಇರುತ್ತೆ. CPU ಇಲ್ಲದೆ ನಾವು ಕಂಪ್ಯೂಟರ್ ನ ಬಳಸಲಿಕ್ಕೆ ಆಗೋದಿಲ್ಲ. ಈ CPU ನಲ್ಲಿ ಮತ್ತೆ 3 ಪಾರ್ಟ್ಸ್ ಇದೆ.
ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ 3 ಪಾರ್ಟ್ಸ್ ಇದೆ. ಆ 3 ಪಾರ್ಟ್ಸ್ ಯಾವ್ದು ಅಂತ ಹೇಳಿದ್ರೆ ALU, CU ಮತ್ತೆ MU ಅಂತ ಹೇಳಿ ಕರಿತೀವಿ. ALU ಅಂತ ಹೇಳಿದ್ರೆ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತ ಹೇಳಿ. ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತ ಏನ್ ಕರಿತೀವಿ, ಈ ಒಂದು ಡಿವೈಸ್ ಅಥವಾ ಪಾರ್ಟ್ ಏನಿರುತ್ತೆ CPU, ಇದು ನಮ್ಮ ಕಂಪ್ಯೂಟರ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ನಾವಿನ್ಯಾವುದೋ ಕಂಪ್ಯಾರಿಸನ್ ಮಾಡಕ್ ಹೋದಾಗ ಲಾಜಿಕಲ್ ಬೇಸ್ಡ್ ವರ್ಕ್ ಅನ್ನ ಪರ್ಫಾರ್ಮ್ ಮಾಡ್ತಕ್ಕಂಥದ್ದು, ಅಂತ ಎಲ್ಲಾ ಆಸ್ಪೆಕ್ಟ್ಸ್ ಅನ್ನ ನೋಡ್ಕೊಳ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಈ ALU ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನಮ್ಗೆ ಕಂಟ್ರೋಲ್ ಯೂನಿಟ್ ಅಂತ ಹೇಳಿ. ಈ ಕಂಟ್ರೋಲ್ ಯೂನಿಟ್ ಅಥವಾ CU ಅಂತ ಹೇಳಿದ್ರೆ ಕಂಪ್ಯೂಟರ್ ಎಂಟೈರ್ ಸಿಸ್ಟಮ್ ಆಪರೇಷನ್ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಈ ಸಿಸ್ಟಮ್ ಯೂನಿಟ್ ಯಾವ್ದಾಗಿರುತ್ತೆ ಅಂದ್ರೆ ಈ ಕಂಟ್ರೋಲ್ ಯೂನಿಟ್ ಆಗಿರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬರುತ್ತೆ ಈ CPU ನಲ್ಲೇನೆ, ಯಾವುದು ಅಂತ ಹೇಳಿದ್ರೆ MU ಅಥವಾ ಮೆಮೊರಿ ಯೂನಿಟ್ ಅಂತ ಹೇಳಿ ಕರಿತೀವಿ. ಈ ಮೆಮೊರಿ ಯೂನಿಟ್ ಅಂತ ಹೇಳಿದ್ರೆ ನಾವು ಕಂಪ್ಯೂಟರ್ಗೆ ಏನು ಡೇಟಾನ ಎಂಟರ್ ಮಾಡ್ತೀವಿ ಅಥವಾ ಏನು ಡೇಟಾನ ಫೀಡ್ ಮಾಡ್ತೀವಿ ಅದನ್ನ ಲಾಂಗ್ ರನ್ ಅಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ತಕ್ಕಂಥದ್ದನ್ನ ನಾವು ಮೆಮೊರಿ ಯೂನಿಟ್ ಅಂತ ಹೇಳಿ ಕರಿತೀವಿ. ಈ ಮೆಮೊರಿ ಯೂನಿಟ್ ಅಲ್ಲಿ ನಮಗೆ 3 ಟೈಪ್ಸ್ ಆಫ್ ಮೆಮೊರಿ ಬರುತ್ತೆ. ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನ ಅಬ್ಸರ್ವ್ ಮಾಡಿದ್ರೆ ಈ ಟೈಪ್ಸ್ ಆಫ್ ಮೆಮೊರಿ ಬಗ್ಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ನಿಮ್ಗೆ. ಸೊ ಹಾಗಾಗಿ ಈ ಒಂದು ಮೆಮೊರಿ ಬಗ್ಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಮೆಮೊರಿ ಯೂನಿಟ್ ಬಗ್ಗೆ ನಾವು ಕಂಪ್ಲೀಟ್ ತರೋ ಇರಬೇಕಾಗುತ್ತೆ. ಈ ಮೆಮೊರಿ ಯೂನಿಟ್ ಅಲ್ಲಿ ನಮಗೆ 3 ಕ್ಯಾಟಗರಿ ಬರುತ್ತೆ. ಅದರಲ್ಲಿ RAM, ROM ಮತ್ತೆ ಕ್ಯಾಶ್ ಫೈಲ್ಸ್ ಅಂತ ಕರ್ಕೊಳ್ತೀವಿ. RAM ಅಂತ ಹೇಳಿದ್ರೆ ಅದರ ಫುಲ್ ಫಾರ್ಮ್ ಬಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಕ್ಕಂಥದ್ದು ಇಟ್ ಇಸ್ ಅ ಟೆಂಪರರಿ ಮೆಮೊರಿ ಇನ್ ದಿ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಒಂದು ಟೆಂಪರರಿ ಮೆಮೊರಿ ಆಗಿರುತ್ತೆ. ಈ RAM ಬೇಸ್ ಮೇಲೆನೆ ಕಂಪ್ಯೂಟರ್ ಸ್ಪೀಡ್ ಡಿಪೆಂಡ್ ಆಗೋದು. ಅಂದ್ರೆ ಈ RAM ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು PPT ಓಪನ್ ಮಾಡಿದ್ದೀರಾ, ಆ PPT ನಲ್ಲಿ PPT ಪ್ರಿಪೇರ್ ಮಾಡ್ತಾ ಇದ್ದೀರಾ. ನೀವೇನ್ ಮಾಡ್ತೀರಾ, ಎವ್ರಿ 5 ಮಿನಿಟ್ಸ್ಗೆ ಒಂದ್ಸೋ ಎವ್ರಿ 10 ಮಿನಿಟ್ಸ್ಗೆ ಒಂದ್ಸೋ ಕಂಟ್ರೋಲ್ ಎಸ್ ಕೊಟ್ಕೊಂಡು ಆ ಫೈಲ್ ಅನ್ನ ಸೇವ್ ಮಾಡ್ತೀರಾ. ಆದ್ರೆ ನೀವು ಟೈಮ್ ಸೇವ್ ಮಾಡೋದು ಎವ್ರಿ 5 ಮಿನಿಟ್ಸ್ಗೆ ಒಂದ್ಸೋ, ಬಟ್ ನೀವು ಟೈಪ್ ಮಾಡ್ತಾ ಇದ್ದಂಗೆ ಅದೆಲ್ಲೋ ಒಂದ್ ಕಡೆ ಸೇವ್ ಆಗ್ಬೇಕಲ್ಲ. ನೀವು ಸೇವ್ ಕೊಡೋವರೆಗೂ ಅದು ಎಲ್ಲೋ ಒಂದು ಟೆಂಪರರಿ ಮೆಮೊರಿನಲ್ಲಿ ಆಟೋಮ್ಯಾಟಿಕಲಿ ಸೇವ್ ಆಗಿರುತ್ತೆ. ಆ ಸೇವ್ ಆಗೋ ಆ ಟೆಂಪರರಿ ಮೆಮೊರಿನೇ RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಅಂದ್ರೆ ಕಂಪ್ಯೂಟರ್ ಫಂಕ್ಷನ್ ಮಾಡ್ಬೇಕಾದ್ರೆ ಆ ಫಂಕ್ಷನ್ ಮಾಡುವಾಗ್ಲೇನೆ ಅದರ ಡೀಟೇಲ್ಸ್ ಅನ್ನ ಎಲ್ಲ ಒಂದ್ ಕಡೆ ತಗೊಂಡೋಗಿ ಸ್ಟೋರ್ ಮಾಡ್ಬೇಕಲ್ಲ, ಆ ಒಂದು ಮೆಮೊರಿಯನ್ನ ನಾವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಥವಾ RAM ಅಂತ ಹೇಳಿ ಕರಿತೀವಿ. ಈ RAM ನಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಏನಿರುತ್ತೆ ಅದರ ಸ್ಪೀಡ್ ಅನ್ನ ಡಿಸೈಡ್ ಮಾಡುತ್ತೆ. RAM ಜಾಸ್ತಿ ಇದ್ರೆ ಸ್ಪೀಡ್ ಚೆನ್ನಾಗಿರುತ್ತೆ, ಸ್ಪೀಡ್ ಆಗಿರುತ್ತೆ ಕಂಪ್ಯೂಟರ್. ಇದು RAM. ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಮೆಮೊರಿ ಟೈಪ್, ಅದು ROM ಅಂತ ಹೇಳಿ ಕರಿತೀವಿ. ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿ. ಈ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿದ್ರೆ ಈಗ ನೀವು ಒಂದು ವರ್ಡ್ ಫೈಲ್ ಓಪನ್ ಮಾಡ್ಕೊಂಡು ಏನೋ ಒಂದು ಟೈಪ್ ಮಾಡಿ ಎಲ್ಲ ಆಗಿದೆ, ಅದಾದ್ಮೇಲೆ ನಿಮ್ಮ ಯಾವ್ದೋ D ಡ್ರೈವ್ಗೋ ಇನ್ನೊಂದು ಯಾವ್ದೋ ಡ್ರೈವ್ಗೆ ನೀವು ಕಂಟ್ರೋಲ್ ಎಸ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ತೀರಾ ಆ ಫೈಲ್ನ. ಆ ಫೈಲ್ನ ನೀವು ಸೇವ್ ಮಾಡಿ ಆದ್ಮೇಲೆ ಹೋಗಿ ಎಲ್ಲೋ ಒಂದ್ ಕಡೆ ಸೇವ್ ಆಗುತ್ತಲ್ಲ, ಅದು ರೀಡ್ ಓನ್ಲಿ ಮೆಮೊರಿ ROM ಅಂತ ಹೇಳಿ ಕರ್ಕೊಳ್ತೀವಿ. ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಕ್ಕಂಥದ್ದು ಟೆಂಪರರಿ ಮೆಮೊರಿ ಆಗಿರುತ್ತೆ. ಅದೇ ROM ಅಥವಾ ರೀಡ್ ಓನ್ಲಿ ಮೆಮೊರಿ ಅಂತಕ್ಕಂಥದ್ದು ಪರ್ಮನೆಂಟ್ ಮೆಮೊರಿ ಸಿಸ್ಟಮ್ ಆಗಿರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮೆಮೊರಿ ಬರುತ್ತೆ ಕ್ಯಾಶ್ ಫೈಲ್ಸ್ ಅಂತ ಹೇಳಿ. ಇದು ಯೂಶಲಿ ಕೆಲವರು ಇದನ್ನ ಮೆಮೊರಿ ಅಂತ ಕನ್ಸಿಡರ್ ಮಾಡ್ತಾರೆ, ಕೆಲವರು ಕನ್ಸಿಡರ್ ಮಾಡಲ್ಲ. ಅಂದ್ರೆ ನಾವು ಕಂಪ್ಯೂಟರ್ ಅಲ್ಲಿ ಆಪರೇಟ್ ಮಾಡ್ಬೇಕಾದ್ರೆ ಕೆಲವು ಅನ್ನೆಸೆಸರಿ ಫೈಲ್ಸ್ ಜನರೇಟ್ ಆಗುತ್ತೆ. ಸೊ ಈ ವೆಬ್ಸೈಟ್ ಬ್ರೌಸ್ ಮಾಡ್ಬೇಕಾದ್ರೆ ಅಲ್ಲಿ ಯಾವ್ದೋ ಒಂದು ಕ್ಯಾಶ್ ಫೈಲ್ಸ್ ಆ ರೀತಿಯಾದಂತ ಡೌನ್ಲೋಡ್ ಆಗುತ್ತೆ, ಅದನ್ನ ಕ್ಯಾಶ್ ಫೈಲ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಈ ರೀತಿ ಮೆಮೊರಿನಲ್ಲಿ 3 ಟೈಪ್ಸ್ ಆಫ್ ಮೆಮೊರಿ ಇದೆ. RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ROM, ರೀಡ್ ಓನ್ಲಿ ಮೆಮೊರಿ, ಕ್ಯಾಶ್ ಫೈಲ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಇದು ಒಂದು ಕಂಪ್ಯೂಟರ್ ಸಿಸ್ಟಮ್ ನ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ಇದರಲ್ಲಿ ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತೆ CPU ನಲ್ಲಿ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್, ಕಂಟ್ರೋಲ್ ಯೂನಿಟ್, ಮೆಮೊರಿ ಯೂನಿಟ್, ಇಷ್ಟು ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡ್ಕೊಂಡಿದೀವಿ. ಈ ಏರಿಯಾದಲ್ಲಿ ನಿಮ್ಗೆ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡೋ ಪೊಸಿಷನ್ ಅಲ್ಲಿ ಇರಬೇಕಾಗತ್ತೆ. ಇದನ್ನ ಇನ್ ಸ್ವಲ್ಪ ಡೆಪ್ತ್ ಆಗಿ ನೋಡ್ಕೊಳ್ಳಿ. RAM ಫೀಚರ್ಸ್ ಏನು, ROM ಫೀಚರ್ಸ್ ಏನು, ಅದನ್ನ ಹೇಗ್ ಮಾಡ್ತಾರೆ, ಇದನ್ನ ಹೇಗ್ ಮಾಡಿರ್ತಾರೆ. ಸೊ ಈ ರೀತಿಯಾದಂತಹ ಆಸ್ಪೆಕ್ಟ್ಸ್ ಅನ್ನ ನೀವು ಡೀಟೇಲ್ಡ್ ಆಗಿ ನೋಡ್ಕೊಳ್ಳಿ. ಸೊ ಈ ಏರಿಯಾದಲ್ಲಿ ಮಿನಿಮಮ್ ಅಂದ್ರೂ 2 ಕ್ವಶನ್ಸ್ ಇದ್ದೇ ಇರುತ್ತೆ. ಅಂದ್ರೆ ಸಾಫ್ಟ್ವೇರ್ ಗೆ ಸಂಬಂಧಪಟ್ಟಂತೆ ಅಥವಾ ಹಾರ್ಡ್ವೇರ್ ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್, CPU ನಲ್ಲಿ ಅಥವಾ ಮೆಮೊರಿ ಯೂನಿಟ್ ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಯೂಶಲಿ ಕೇಳೋ ಚಾನ್ಸಸ್ ಇರುತ್ತೆ. ಅದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇದು ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಆಸ್ಪೆಕ್ಟ್ ಗೆ ಮೂವ್ ಆನ್ ಆಗ್ತೀನಿ ನಾನು. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ ಅಲ್ಲಿ ಆ ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಸ್ಟೋರೇಜ್ ಡಿವೈಸಸ್. ಸೊ ಈ ಮೆಮೊರಿ ಯೂನಿಟ್ ಏನ್ ಹೇಳಿದೆ, ಆ ಮೆಮೊರಿ ಅಥವಾ ಆ ಸ್ಟೋರೇಜ್ ಅನ್ನ ಮಾಡ್ಲಿಕ್ಕೆ ವೇರಿಯಸ್ ಡಿವೈಸಸ್ ಇದೆ ನಮ್ಮ ಹತ್ರ. ಅದನ್ನ ನಾವು ಸ್ಟೋರೇಜ್ ಡಿವೈಸಸ್ ಅಂತ ಹೇಳಿ ಕರಿತೀವಿ. ಈ ಸ್ಟೋರೇಜ್ ಡಿವೈಸಸ್ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತ ಆಸ್ಪೆಕ್ಟ್ ಏನಲ್ಲ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಮೊದಲೇನೇನೆ, ತುಂಬಾ ಜನಕ್ಕೆ ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ ನಮಗೆ ಗೊತ್ತಿಲ್ಲ ಅನ್ನೋ ತರ ನಿಮ್ಗೆ ಬಿಂಬಿತವಾಗುತ್ತೆ. ನೀವು ಆ ರೀತಿ ಫೀಲ್ ಆಗೋದು ಬೇಡ.
ನಿಮಗೆ ಗೊತ್ತಿರೋ ಆಸ್ಪೆಕ್ಟ್ಸ್ ಇರುತ್ತೆ ಅಥವಾ ಮಿನಿಮಮ್ ಬೇಸಿಕ್ಸ್ ಇರುತ್ತೆ. ಇಲ್ಲಿ ತುಂಬಾ ಡೆಪ್ತ್ ಟೆಕ್ನಿಕಲ್ ನಾಲೆಡ್ಜ್ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಈ ಒಂದು ಚಾಪ್ಟರ್ ನ ನೀಟಾಗಿ ಪ್ರಿಪೇರ್ ಆದ್ರೆ ಡೆಫಿನೆಟ್ಲಿ ಇಲ್ಲಿ ಸ್ಕೋರ್ ಮಾಡಬಹುದಾಗುತ್ತೆ. ಈಗ ಸ್ಟೋರೇಜ್ ಡಿವೈಸಸ್ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಸೊ ಫಸ್ಟ್ ಒನ್ ಫ್ಲಾಪಿ ಡಿಸ್ಕ್ ಅಂತ ಕರಿತೀವಿ. ಈ ಫ್ಲಾಪಿ ಡಿಸ್ಕ್ ಅಂತಕ್ಕಂಥದ್ದು ಪ್ರೆಸೆಂಟ್ಲಿ ಇದನ್ನ ನಾವು ಎಲ್ಲೂ ಯೂಸ್ ಮಾಡ್ತಾ ಇಲ್ಲ. ಮ್ಯಾಕ್ಸಿಮಮ್ ಇದು ಆಲ್ರೆಡಿ ನಮಗೆ ಔಟ್ಡೇಟೆಡ್ ಆಗ್ಬಿಟ್ಟಿದೆ. ಈ ಫ್ಲಾಪಿ ಡಿಸ್ಕ್ ಅಂತಕ್ಕಂಥದ್ದು ಮ್ಯಾಗ್ನೆಟಿಕ್ ಒಂದು ಸ್ಟ್ರೈಪ್ ಮೇಲೆ ವರ್ಕ್ ಮಾಡ್ತಾ ಇರ್ತಕ್ಕಂಥ ಸಿಸ್ಟಮ್. ಅಲ್ಲಿ ನಾವು ಫ್ಲಾಪಿ ಡಿಸ್ಕ್ ಒಳಗಡೆ ನಮ್ಮ ಡೇಟಾನ ಸೇವ್ ಮಾಡಿ ಇಟ್ಕೊಳ್ತಾ ಇದ್ವು. ಬಟ್ ಇವತ್ತಿಗೆ ಫ್ಲಾಪಿ ಡಿಸ್ಕ್ ಔಟ್ಡೇಟೆಡ್ ಆಗಿದೆ. ಅದರ ಪ್ಲೇಸ್ಗೆ ಬೇರೆ ಬೇರೆ ಆದಂತ ಸ್ಟೋರೇಜ್ ಡಿವೈಸಸ್ ಬಂದಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಫ್ಲಾಪಿ ಡಿಸ್ಕ್ ಆದ್ಮೇಲೆ ನಾವು ಅನದರ್ ಮೆಥಡ್ ಆಫ್ ಸ್ಟೋರೇಜ್ ಡಿವೈಸಸ್ ನ ಕಂಡಿಡ್ಕೊಂಡ್ವು. ಅದನ್ನ CD ಅಥವಾ DVD ಅಂತ ಹೇಳಿ ಕರಿತೀವಿ. ಕಾಂಪ್ಯಾಕ್ಟ್ ಡಿಸ್ಕ್ ಅಥವಾ DVD ಅಂತ ಹೇಳಿ ಕರ್ಕೊಳ್ತೀವಿ. ಇಲ್ಲಿ ನಮ್ಗೆ ಇದು ಆಪ್ಟಿಕಲ್ ಬೇಸ್ಡ್ ಸ್ಟೋರೇಜ್ ಡಿವೈಸಸ್. ನಮ್ಗೆ ಫ್ಲಾಪಿ ಡಿಸ್ಕ್ ಮ್ಯಾಗ್ನೆಟಿಕ್ ಬೇಸ್ಡ್ ಆದ್ರೆ ಈ CD ಅಥವಾ DVD ಏನಿರುತ್ತೆ ಇದು ಆಪ್ಟಿಕಲ್ ಬೇಸ್ಡ್ ಸ್ಟೋರೇಜ್ ಡಿವೈಸಸ್ ಆಗಿರುತ್ತೆ. ಈ ಫ್ಲಾಪಿ ಡಿಸ್ಕ್ ಸೈಜ್ ಅಲ್ಲಿ ತುಂಬಾ ದೊಡ್ಡದಿರ್ತಾ ಇತ್ತು. ಅದೇ ಈ CD ಅಥವಾ DVD ಏನಿದೆ ಇದು ಕಂಪ್ಯಾರಿಟಿವ್ಲಿ ಸೈಜ್ ಅನ್ನ ತುಂಬಾ ರಿಡ್ಯೂಸ್ ಮಾಡಿದಂತ ಡಿವೈಸ್ ಆಗಿತ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಹಾರ್ಡ್ ಡಿಸ್ಕ್. ಈ ಹಾರ್ಡ್ ಡಿಸ್ಕ್ ಅಂತ ಹೇಳಿದ್ರೆ ನಿಮ್ಮ ಪೆನ್ ಡ್ರೈವ್ ಇರ್ಬೋದು, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಇರ್ಬೋದು. ಈ ರೀತಿಯಾದಂತಹ ಹಾರ್ಡ್ ಡಿಸ್ಕ್ ಅನ್ನು ನಾವು ಸ್ಟೋರೇಜ್ ಡಿವೈಸಸ್ ಆಗಿ ಡೆವಲಪ್ ಮಾಡ್ಕೊಂಡ್ವು. ಸೊ ಮೊದಲು ಫ್ಲಾಪಿ ಡಿಸ್ಕ್ ಅಲ್ಲಿ ನಾವು ಸ್ಟೋರ್ ಮಾಡ್ತಕ್ಕಂಥ ಡೇಟಾ ಕ್ವಾಂಟಿಟಿ ತುಂಬಾ ಕಡಿಮೆ ಇರ್ತಾ ಇತ್ತು. ಅದು ಈ CD DVD ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಆಯ್ತು. ಅದಾದ್ಮೇಲೆ ಈ ಹಾರ್ಡ್ ಡಿಸ್ಕ್ ಬಂದ್ಮೇಲೆ ಹೇಗಾಗಿದೆ ನಮ್ಮ ಡೇಟಾ ಸ್ಟೋರೇಜ್ ಅಂದ್ರೆ ಆ ಡಿವೈಸ್ ನಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಬಟ್ ಎನಾರ್ಮಸ್ ಡೇಟಾನ ನಾವು ತುಂಬೋದು. ಒಂದು ಮೆಮೊರಿ ಕಾರ್ಡ್ ಇರ್ಬೋದು ಅಥವಾ ಪೆನ್ ಡ್ರೈವ್ ಇರ್ಬೋದು. ಅಷ್ಟು ಚಿಕ್ಕ ಪೆನ್ ಡ್ರೈವ್ ಅಲ್ಲಿ ನಾವು ಎಷ್ಟು ಡೇಟಾ ಬೇಕಾದ್ರೂ ತುಂಬೋದಾಗುತ್ತೆ. ಒಂದಷ್ಟು ಚಿಕ್ಕ ಒಂದು ಹಾರ್ಡ್ ಡ್ರೈವ್ ಅಲ್ಲಿ ಎಷ್ಟು 2 TB 3 TB ಅಷ್ಟು ಡೇಟಾನ ನಾವು ಸ್ಟೋರ್ ಮಾಡಬಹುದಾಗುತ್ತೆ. ಈ ರೀತಿ ನಾವು ನಮ್ಮ ಟೆಕ್ನಾಲಜಿ ಹೇಗೆ ಬೆಳೀತಾ ಬಂತು ಅದೇ ರೀತಿ ನಾವು ನಮ್ಮ ಸ್ಟೋರೇಜ್ ಡಿವೈಸಸ್ ಅನ್ನು ಕೂಡ ಚೇಂಜ್ ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಸ್ಟೋರೇಜ್ ಡಿವೈಸಸ್ ಅಲ್ಲಿ ನಿಮಗೆ ಫ್ಲಾಪಿ ಡಿಸ್ಕ್, CD, DVD, ಹಾರ್ಡ್ ಡಿಸ್ಕ್ ಅಲ್ಲಿ ಪೆನ್ ಡ್ರೈವ್, ಮೆಮೊರಿ ಕಾರ್ಡು, ಹಾರ್ಡ್ ಡ್ರೈವ್ಸ್ ಈ ರೀತಿಯಾದಂತದ್ದನ್ನೆಲ್ಲ ನೋಡ್ಕೊಳ್ಬೇಕು. ಮತ್ತೆ ಈ ಸ್ಟೋರೇಜ್ ಡಿವೈಸಸ್ ಅಲ್ಲಿ ಫೇಮಸ್ ಆಗಿರ್ತಕ್ಕಂಥ ಕಂಪನಿ ಮತ್ತೆ ಅಥವಾ ಒಂದು ಪ್ರಾಡಕ್ಟ್ ಅದರ ಫೀಚರ್ಸ್ ಬಗ್ಗೆ ತಿಳ್ಕೊಂಡಿದ್ರು ಕೂಡ ಒಳ್ಳೆಯದು ಅಂತ ಅನ್ಸುತ್ತೆ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ ನಾನು. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿನಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಅನ್ನೋ ಚಾಪ್ಟರ್ ಗೆ ಬರ್ತೀನಿ. ಈ ಕಂಪ್ಯೂಟರ್ ನೆಟ್ವರ್ಕ್ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ. ಸೊ ಎಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ನಾವು ಅರ್ಲಿ ಸ್ಟೇಜಸ್ ಆಫ್ ಕಂಪ್ಯೂಟರ್ ಡೆವಲಪ್ಮೆಂಟ್ ಏನಿದೆ ಅವಾಗ ಕಂಪ್ಯೂಟರ್ ಅಂತಕ್ಕಂಥದ್ದು ಜಸ್ಟ್ ಒಂದು ಮಿಷನರಿ ಅನ್ನೋ ತರ ನೋಡಿದ್ವು. ಅಂದ್ರೆ ನಾನು ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಅಥವಾ ಇನ್ನೊಂದು ಏನೋ ವರ್ಕ್ ಮಾಡ್ಲಿಕ್ಕೆ ನನಗೆ ಅಸಿಸ್ಟ್ ಮಾಡ್ತಕ್ಕಂಥ ಒಂದು ಮಿಷನರಿ ಅನ್ನೋ ತರ ನೋಡಿದ್ವು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯ್ತು ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ಡೆವಲಪ್ ಮಾಡ್ತಾ ಬಂದ್ವು ನಾವು. ಈ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನನ್ನ ಹತ್ರ ಒಂದು ಕಂಪ್ಯೂಟರ್ ಸಿಸ್ಟಮ್ ಇದೆ. ಆ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಬಳಸ್ಕೊಂಡು ನಾನು ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲಿರ್ತಕ್ಕಂಥ ಕಂಪ್ಯೂಟರ್ ಸಿಸ್ಟಮ್ ಜೊತೆಗೆ ನಾನು ಇಂಟ್ರಾಕ್ಷನ್ ಅನ್ನ ಮಾಡಬಹುದು, ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಬಹುದು. ಅದನ್ನ ಮಾಡ್ಲಿಕ್ಕೆ ನಮಗೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ ಜೊತೆಗೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಅಥವಾ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ನಮಗೆ ಫೆಸಿಲಿಟಿಯನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನೇ ನಾವು ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಈ ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಇದೆ. ಯೂಶಲಿ ಈ ಏರಿಯಾದಲ್ಲಿ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ, ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಯಾವ್ದು ಅಂತ ಹೇಳಿ. ಸೊ ಆ ಪ್ರತಿಯೊಂದು ಟೈಪ್ಗೆ ಯಾವುದಕ್ಕೆ ಯಾವ್ದು ಎಕ್ಸಾಂಪಲ್ ಆಗುತ್ತೆ ಅಂತ ನಿಮ್ಗೆ ಕ್ವಶನ್ ಕೇಳ್ಬೋದು. ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ ಕೊಟ್ಟು ಆ ಸಿಚುಯೇಷನ್ ಅಲ್ಲಿ ಯಾವ ಟೈಪ್ ಆಫ್ ನೆಟ್ವರ್ಕ್ ಅನ್ನ ಬಳಸಬೇಕು ಅಂತ ನಿಮ್ಮನ್ನ ಕೇಳ್ಬೋದು. ಈ ರೀತಿಯಾದಂತ ಕ್ವಶನ್ ಈ ಆಸ್ಪೆಕ್ಟ್ ಇಂದ ಬರ್ಬೋದು. ಈ ಒಂದು ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ಫಸ್ಟ್ ಟೈಪ್ ಯಾವುದು ಅಂತ ನೋಡೋದಾದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಅದನ್ನ ಲ್ಯಾನ್ ಅಂತ ಹೇಳಿ ಕರ್ಕೊಳ್ತೀವಿ. ಈ ಲ್ಯಾನ್ ಅಂತ ಹೇಳಿದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳಿದ್ರೆ ಒಂದು ಕಂಪ್ಯೂಟರ್ ನ ಇನ್ನೊಂದು ಕಂಪ್ಯೂಟರ್ ಜೊತೆಗೆ ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್. ಅದು ವಿತ್ ವೈರ್ ಆಗಿರ್ಬೋದು, ವಿತೌಟ್ ವೈರ್ ಆಗಿರ್ಬೋದು, ಅಂದ್ರೆ ವೈರ್ಲೆಸ್ ಕಮ್ಯುನಿಕೇಶನ್ ಆಗಿರ್ಬೋದು. ಸೊ ಈ ಫಸ್ಟ್ ಒನ್ ಕ್ಯಾಟಗರಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ. ಈ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನು ನಾವು ಎಲ್ಲಿ ಬಳಸ್ಕೊಳ್ತೀವಿ ಅಂದ್ರೆ ವಿತ್ ಇನ್ ಅನ್ ಆರ್ಗನೈಸೇಷನ್ ಬಳಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದೆ, ಅಲ್ಲಿ ಟೆಲಿಫೋನಿಕ್ ಸಿಸ್ಟಮ್ ಇದೆ. ಟೆಲಿಫೋನಿಕ್ ಸಿಸ್ಟಮ್ ಅಂತ ಹೇಳಿದ್ರೆ ಬೇರೆ ಹೊರಗಡೆ ಕಾಲ್ ಮಾಡೋಕಲ್ಲ. HR ಡಿಪಾರ್ಟ್ಮೆಂಟ್ ಇಂದ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಬೇಕು ಅಂದ್ರೆ ಅವ್ರು ಜಸ್ಟ್ ಬಂದೇ ಮಾತಾಡ್ಬೇಕು ಅಂತ ಇಲ್ಲ, ಅಲ್ಲೇ ಲ್ಯಾಂಡ್ ಲೈನ್ ಅಥವಾ ಅವರ ಇಂಟರ್ನಲ್ ಟೆಲಿಫೋನಿಕ್ ಸಿಸ್ಟಮ್ ಇರುತ್ತೆ. ಆ ರೀತಿಯಾದಂಥದ್ದು ಇರ್ಬೋದು. ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು 50-100 ಕಂಪ್ಯೂಟರ್ಸ್ ಇದೆ ಅಂದ್ರೆ
ಆ ಎಲ್ಲಾ ಕಂಪ್ಯೂಟರು ಒಂದು ನೆಟ್ವರ್ಕ್ಗೆ ಜಾಯಿನ್ ಮಾಡಿ ಒಂದು ಸರ್ವರ್ ಕಂಪ್ಯೂಟರ್ ಅನ್ನ ಕೊಟ್ಟು ಎಲ್ಲ ಅಲ್ಲಿಂದ ಡೇಟಾ ಆಕ್ಸೆಸ್ ಮಾಡೋ ತರ, ಒಬ್ರು ಇನ್ನೊಬ್ರಿಗೆ ಅಲ್ಲೇ ಇಂಟ್ರಾಕ್ಟ್ ಮಾಡೋ ತರ, ಅಂದ್ರೆ ಒಂದು ಆರ್ಗನೈಸೇಷನ್ ಸೆಟಪ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಲ್ಯಾನ್ ಅಂತ ಕರಿತೀವಿ. ಲ್ಯಾನ್ ಅಂತ ಹೇಳಿದ್ರೆ ಆರ್ಗನೈಸೇಷನ್ ಸೆಟಪ್ ಅಲ್ಲೇ ಇರಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ಒಂದು ಸಿಸ್ಟಮ್ ಇದೆ, ಮತ್ತೆ ಪ್ರಿಂಟರ್ ಇದೆ. ನನ್ನ ಲ್ಯಾಪ್ಟಾಪ್ ಇಂದ ಪ್ರಿಂಟರ್ಗೆ ನಾನು ಕನೆಕ್ಟ್ ಮಾಡ್ಕೊಂಡ್ರೆ ಅದು ಲ್ಯಾನ್. ಇಲ್ಲೇ ನನ್ನ ಮನೆಯಲ್ಲೇ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಲ್ಯಾಪ್ಟಾಪ್ ಅಲ್ಲಿರೋ ಡೇಟಾನ ಪ್ರಿಂಟರ್ ಇಂದ ಪ್ರಿಂಟ್ ತಗೊಳ್ತಾ ಇದ್ದೀನಿ. ಅದನ್ನ ನೀವು ವಿತ್ ವೈರ್ ಆದ್ರೂ ಪ್ರಿಂಟರ್ ಕನೆಕ್ಟ್ ಮಾಡ್ಕೊಳ್ಳಿ, ವೈರ್ಲೆಸ್ ಪ್ರಿಂಟರ್ ಆದ್ರೆ ವಿತೌಟ್ ಆದ್ರೂ ಕನೆಕ್ಟ್ ಮಾಡ್ಕೊಳ್ಳಿ. ಅದನ್ನ ನಾವು ಲ್ಯಾನ್ ಅಂತ ಹೇಳಿ ಕರಿತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ. ಇದು ತುಂಬಾ ಲಿಮಿಟೆಡ್ ಏರಿಯಾನಲ್ಲಿ ನೆಟ್ವರ್ಕಿಂಗ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಬರುತ್ತೆ ಮ್ಯಾನ್ ಅಂತ ಹೇಳಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ. ಇದು ಲಾರ್ಜ್ ಕಂಪ್ಯೂಟರ್ಸ್ ಬಟ್ ವಿತ್ ಇನ್ ದಿ ಲಿಮಿಟೆಡ್ ಏರಿಯಾ. ನಮ್ಗೆ ಲ್ಯಾನ್ ಏನಾಗುತ್ತೆ, ವಿತ್ ಇನ್ ಒನ್ ಆರ್ಗನೈಸೇಷನ್ ಅಷ್ಟೇ. ಈ ಮ್ಯಾನ್ ಅಂತ ಹೇಳಿದ್ರೆ ವಿತ್ ಇನ್ ಒಂದು ಸಿಟಿ. ಈಗ ಎಂಟೈರ್ ಬೆಂಗಳೂರಲ್ಲಿರೋ ಸಿಸ್ಟಮ್ಸ್ ಅಥವಾ ಎಂಟೈರ್ ಬೆಂಗಳೂರಲ್ಲಿರೋ ಒಂದು ಕಂಪನಿಯ ಬೇರೆ ಬೇರೆ ಸಿಸ್ಟಮ್ಸ್ ಅನ್ನ ನಾವು ಒಂದು ನೆಟ್ವರ್ಕ್ ಕಡೆಗೆ ತರ್ತಕ್ಕಂಥದ್ದು, ಒಂದು ನೆಟ್ವರ್ಕ್ ಅಂಡರ್ ಅಲ್ಲಿ ತರ್ತಕ್ಕಂಥದ್ದನ್ನ ಮ್ಯಾನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಲಾರ್ಜ್ ನಂಬರ್ ಆಫ್ ಕಂಪ್ಯೂಟರ್ಸ್ ಇರುತ್ತೆ, ಬಟ್ ಏರಿಯಾ ಲಿಮಿಟೆಡ್. ತುಂಬಾ ಜಿಯೋಗ್ರಫಿಕಲ್ ಏರಿಯಾನ ಕವರ್ ಮಾಡ್ಕೊಳ್ಳಲ್ಲ. ಒಂದು ಸಿಟಿ, ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿ, ಆ ರೀತಿಯಾದಂತಹ ಏರಿಯಾದಲ್ಲಿ ನಾವು ಇರ್ತಕ್ಕಂಥ ಎಲ್ಲಾ ಸಿಸ್ಟಮ್ ಅನ್ನ ಒಂದು ನೆಟ್ವರ್ಕ್ಗೆ ಕನೆಕ್ಟ್ ಮಾಡಿದ್ರೆ ಅದನ್ನ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವ್ಯಾನ್ ಬರುತ್ತೆ ನಮ್ಗೆ, ಅದು ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ವೈಡ್ ಏರಿಯಾ ನೆಟ್ವರ್ಕ್ ಇಸ್ ಎ ನೆಟ್ವರ್ಕ್ ವಿಚ್ ಕನೆಕ್ಟ್ಸ್ ದಿ ಕಂಪ್ಯೂಟರ್ಸ್ ಆಫ್ ದಿ ವರ್ಲ್ಡ್ ಅಷ್ಟೇ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಕಂಪ್ಯೂಟರ್ಸ್ ಅನ್ನ ಒಂದನ್ನ ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ನೆಟ್ವರ್ಕ್ ಯಾವ್ದಿರುತ್ತೆ ಅದನ್ನ ನಾವು ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಸೊ ವೈಡ್ ಏರಿಯಾ ನೆಟ್ವರ್ಕ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಇಂಟರ್ನೆಟ್. ಇವತ್ತಿಗೆ ಇಂಟರ್ನೆಟ್ ಅನ್ನ ಬಳಸ್ಕೊಂಡು ನನಗೆ ಗೊತ್ತೇ ಇಲ್ಲ, ನಾನು ಗೂಗಲ್ ಅಲ್ಲಿ ಹೋಗಿ ಏನೋ ಒಂದು ವಿಷಯನ ಟೈಪ್ ಮಾಡಿದ್ರೆ ಅದು ಯಾವ ಕಂಪ್ಯೂಟರ್ ಇಂದ ತೆಗೆದು ನನಗೆ ಕೊಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಬಟ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ವಿಷಯನ ತೆಗೆದು ನನಗೆ ಕೊಡುತ್ತೆ. ಯಾವುದೇ ಕಂಪ್ಯೂಟರ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಡೇಟಾನ ಫೆಚ್ ಮಾಡಿ ನನಗೆ ಕೊಡುತ್ತೆ. ನಾನು ಯಾವ್ದೋ ಒಂದು ವೆಬ್ಸೈಟ್ ಮಾಡಿದೀನಿ ಅಂತ ಹೇಳಿದ್ರೆ ಅದರಲ್ಲಿರೋ ವಿಷಯನ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಕಂಪ್ಯೂಟರ್ ಅಲ್ಲಿ ನಾವು ಸರ್ಚ್ ಮಾಡಿದ್ರು ಕೂಡ ಆ ಕಂಪ್ಯೂಟರ್ಗೆ ಇಲ್ಲಿರೋ ಡೇಟಾನ ಫೆಚ್ ಮಾಡಿ ತಗೊಂಡೋಗಿ ಕೊಡುತ್ತೆ. ಸೊ ಈ ರೀತಿಯಾದಂತಹ ನೆಟ್ವರ್ಕ್ ಅನ್ನು ನಾವು ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ದಿಸ್ ನೆಟ್ವರ್ಕ್ ಕನೆಕ್ಟ್ಸ್ ದಿ ಎಂಟೈರ್ ಕಂಪ್ಯೂಟರ್ಸ್ ಆಫ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಕಂಪ್ಯೂಟರ್ಸ್ ಅನ್ನ ಕನೆಕ್ಟ್ ಮಾಡುತ್ತೆ. ಇದು ತುಂಬಾ ವೈಡ್ ನೆಟ್ವರ್ಕಿಂಗ್ ಆಗಿರುತ್ತೆ. ಸೊ ಇದು ಎಕ್ಸಾಂಪಲ್ ಯಾವುದು ಅಂದ್ರೆ ನಮ್ಮ ಇಂಟರ್ನೆಟ್. ಇವತ್ತಿಗೆ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕಂಪ್ಯೂಟರ್ಸ್ ಅನ್ನು ನಾವು ಥ್ರೂ ಇಂಟರ್ನೆಟ್ ಆಕ್ಸೆಸ್ ಮಾಡಬಹುದಾಗುತ್ತೆ. ಸೊ ಇದು ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್, ಲ್ಯಾನ್, ಮ್ಯಾನ್ ಮತ್ತೆ ವ್ಯಾನ್. ಈ ಮೂರು ಬಗ್ಗೆ ನೀವು ಡೀಟೇಲ್ಡ್ ಆಗಿ ಓದ್ಕೊಳ್ಳಿ. ಈ ಏರಿಯಾದಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಯೂಶುವಲಿ ಕೇಳ್ತಾರೆ. ಇದು ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ ನಾನು. ಕಂಪ್ಯೂಟರ್ ಲ್ಯಾಂಗ್ವೇಜ್. ಸೊ ನೀವು ಅನ್ಕೊಳ್ಬಹುದು, ಏನಿದು ಕಂಪ್ಯೂಟರ್ ಲ್ಯಾಂಗ್ವೇಜ್? ಕಂಪ್ಯೂಟರ್ಗೂ ಒಂದು ಲ್ಯಾಂಗ್ವೇಜ್ ಇದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಆನ್ಸರ್ ಇಸ್ ಎಸ್. ಕಂಪ್ಯೂಟರ್ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ತುಂಬಾ ಜನ ಗೊತ್ತಿರಬಹುದು, ಏನಂತ ಹೇಳಿದ್ರೆ ನಾವು ಏನು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ ಸೇಮ್ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಕಂಪ್ಯೂಟರ್ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಹ್ಯೂಮನ್ ಲ್ಯಾಂಗ್ವೇಜ್. ನಮ್ಮ ಹ್ಯೂಮನ್ ಲ್ಯಾಂಗ್ವೇಜ್ ಏನಿದೆ ಅದನ್ನ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದ್ರ ಕೈಲಿ ಆಗೋದಿಲ್ಲ. ಸೊ ಹಾಗಾಗಿ ಕಂಪ್ಯೂಟರ್ಗೆ ಅಂತಾನೆ ಒಂದು ಸಪರೇಟ್ ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ ಕ್ಯಾಟಗರಿಯನ್ನ ನಾವು ಬೈನರಿ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಈ ಬೈನರಿ ಲ್ಯಾಂಗ್ವೇಜ್ ಅನ್ನೋದಕ್ಕೆ ಬೇರೆ ಬೇರೆ ಹೆಸರಿದೆ. ಲೋ ಲೆವೆಲ್ ಲ್ಯಾಂಗ್ವೇಜ್, ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಸೊ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೂ ಒಂದೇ, ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೂ ಒಂದೇ, ಅಥವಾ ಬೈನರಿ ಲ್ಯಾಂಗ್ವೇಜ್ ಅಂದ್ರೂ ಕೂಡ ಒಂದೇ ಆಗಿರುತ್ತೆ. ಸೊ ನೀವು ಇಲ್ಲೇ ಅಬ್ಸರ್ವ್ ಮಾಡಿದ್ರೆ ಬೈನರಿ ಲ್ಯಾಂಗ್ವೇಜ್ ಅನ್ನೋ ವರ್ಡ್ ಅಲ್ಲೇ ಹೇಳುತ್ತೆ. ಬೈ ಅಂತ ಹೇಳಿದ್ರೆ ಟು. ಅಂದ್ರೆ ಈ ಒಂದು ಮೆಥಡ್ ಆಫ್ ಲ್ಯಾಂಗ್ವೇಜ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಏನೇ ಡೇಟಾ ಇರ್ಲಿ ಎಲ್ಲಾ ಡೇಟಾನು ಒನ್ಸ್ ಮತ್ತೆ ಝೀರೋ ಆಗಿ ಕನ್ವರ್ಟ್ ಮಾಡುತ್ತೆ. ಒಂದು ಮತ್ತೆ ಝೀರೋ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಆ ಒಂದು ಮತ್ತೆ ಝೀರೋನ ಮಾತ್ರನೇ ಈ ಕಂಪ್ಯೂಟರ್ ಅರ್ಥ ಆಗೋದು. ಅಂದ್ರೆ ನಾವು ಏನೇ ಡೇಟಾನ ಇನ್ಪುಟ್ ಮಾಡಿದ್ರು ಕೂಡ ಅದು 1 0 0 1 1 0 1 0 ಆ ರೀತಿಯಾದಂತ ಒಂದು ಕೋಡೆಡ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಒನ್ಸ್ ಮತ್ತೆ ಝೀರೋಸ್ ಅನ್ನ ಬಳಸ್ಕೊಂಡು ಅರ್ಥ ಮಾಡ್ಕೊಳ್ತಕ್ಕಂಥ ಲ್ಯಾಂಗ್ವೇಜ್ ಅನ್ನ ಬೈನರಿ ಲ್ಯಾಂಗ್ವೇಜ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಸೊ ನಾವು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಈಗ ನಾನು ಏನೋ ಒಂದು ಟೈಪ್ ಮಾಡಿದ್ರೆ ಅಥವಾ ಏನೋ ಒಂದು ಡೇಟಾನ ಕಂಪ್ಯೂಟರ್ಗೆ ಎಂಟರ್ ಮಾಡಿದ್ರೆ ನಾನು ನನ್ನ ಲ್ಯಾಂಗ್ವೇಜ್ ಅಲ್ಲಿ ನನಗೇನ್ ಗೊತ್ತು ಅದರಲ್ಲಿ ನಾನು ಎಂಟರ್ ಮಾಡ್ತೀನಿ. ಬಟ್ ಅದು ಕಂಪ್ಯೂಟರ್ಗೆ ಆಸ್ ಇಟ್ ಈಸ್ ಅರ್ಥ ಆಗಲ್ಲ. ಹಾಗಾಗಿ ನನ್ನ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ ಏನಿದೆ ಅದನ್ನ ಕಂಪ್ಯೂಟರ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಒಂದು ಡಿವೈಸ್ ಅನ್ನು ಬಳಸ್ಕೊಳ್ತೀವಿ. ಅದನ್ನ ನಾವು ಮಾಡೆಮ್ ಅಂತ ಹೇಳಿ ಕರಿತೀವಿ. ಮಾಡೆಮ್ ಅಂತ ಹೇಳಿದ್ರೆ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಹೇಳಿ.
ಮಾಡೆಮ್ ಅಂತ ಹೇಳಿದ್ರೆ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಹೇಳಿ. ಇಟ್ ಕನ್ವರ್ಟ್ಸ್ ಅನಲಾಗ್ ಸಿಗ್ನಲ್ಸ್ ಇಂಟು ದಿ ಡಿಜಿಟಲ್ ಸಿಗ್ನಲ್ಸ್. ಅಂದ್ರೆ ಅನಲಾಗ್ ಸಿಗ್ನಲ್ಸ್ ಏನಿರುತ್ತೆ ಅದನ್ನ ಡಿಜಿಟಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಫ್ರೀಕ್ವೆನ್ಸಿ ಆಗಿ ಅದನ್ನ ಡಿಜಿಟಲ್ ಫ್ರೀಕ್ವೆನ್ಸಿ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅಂತದನ್ನ ನಾವು ಮಾಡ್ಯುಲೇಟರ್ ಮತ್ತೆ ಡಿಮಾಡ್ಯುಲೇಟರ್ ಅಂತ ಹೇಳಿ ಕರ್ಕೊಳ್ತೀವಿ. ಅದು ಮಾಡೆಮ್ ಅಂತ ಹೇಳಿ ಕರಿತೀವಿ. ಮಾಡೆಮ್ ಅಂತ ಹೇಳಿದ್ರೆ ಕಂಪ್ಯೂಟರ್ಗೆ ಅರ್ಥ ಆಗುವಂತ ಲ್ಯಾಂಗ್ವೇಜ್ಗೆ ಇನ್ಪುಟ್ ಅನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಬಳಸ್ಕೊಳ್ತಕ್ಕಂತ ಒಂದು ಡಿವೈಸ್. ಬೈನರಿ ಲ್ಯಾಂಗ್ವೇಜ್ ಅಂದ್ರೆ ಒನ್ಸ್ ಮತ್ತೆ ಝೀರೋಸ್ ಅನ್ನ ಬಳಸ್ಕೊಂಡು ಮಿಷಿನ್ಗೆ ಅರ್ಥ ಆಗೋ ರೀತಿನಲ್ಲಿ ಅಥವಾ ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಲ್ಯಾಂಗ್ವೇಜ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಲ್ಯಾಂಗ್ವೇಜ್ ಬರುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರ್ಕೊಳ್ತೀವಿ ಅದನ್ನ. ಈ ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಜಾವಾ ಇರ್ಬೋದು, C++ ಇರ್ಬೋದು, ಪೈಥಾನ್ ಇರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯಾದಂತ ಲ್ಯಾಂಗ್ವೇಜಸ್ ಇದೆ. ಆ ಲ್ಯಾಂಗ್ವೇಜು ಒನ್ಸ್ ಅಗೇನ್ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗೋದು ಯಾವುದು? ಈ ಬೈನರಿ ಲ್ಯಾಂಗ್ವೇಜ್ ಅಥವಾ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಾತ್ರ. ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕಂಪೈಲರ್ ಅನ್ನ ಬಳಸ್ಕೊಳ್ತೀವಿ. ಈ ಕಂಪೈಲರ್ ಏನ್ ಮಾಡುತ್ತೆ ಅಂದ್ರೆ ಕನ್ವರ್ಟ್ಸ್ ದಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಈ ಮಿಷಿನ್ಗೆ ಅಥವಾ ಕಂಪ್ಯೂಟರ್ಗೆ ಅರ್ಥ ಆಗೋ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಕಂಪೈಲರ್ ಆಗಿರುತ್ತೆ. ಸೊ ಹಾಗಾಗಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಎರಡು ಟೈಪ್ಸ್ ಇದೆ, ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ. ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಕಂಪ್ಯೂಟರ್ಗೆ ಅರ್ಥ ಆಗುವಂತ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ಅಲ್ಲಿ ಬರೀ 1 ಮತ್ತೆ 0ಗಳು ಮಾತ್ರ ಇರುತ್ತೆ. ನೀವು ಕಂಪ್ಯೂಟರ್ ಬೇಸಿಕ್ಸ್ ಅನ್ನ ಓದಿದ್ರೆ ಅಲ್ಲಿ ನಮಗೆ ಒನ್ಸ್ ಝೀರೋಸ್ ಬಗ್ಗೆ ನೀವು ಅಲ್ಲಿ ನೋಡ್ಕೊಳ್ತೀರಾ, ಹೇಗೆ ಕನ್ವರ್ಟ್ ಮಾಡೋದು, ಹೇಗೆ ಬೇರೆ ವ್ಯಾಲ್ಯೂ ಒನ್ಸ್ ಅಂಡ್ ಝೀರೋಸ್ ಕನ್ವರ್ಟ್ ಆಗುತ್ತೆ, ಅದನ್ನೆಲ್ಲ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ಕೊಳ್ಳಿ. ಸೊ ಅದು ಒಂದು ಆಸ್ಪೆಕ್ಟ್, ಅದು ಬೈನರಿ ಲೆವೆಲ್ ಲ್ಯಾಂಗ್ವೇಜ್. ಮತ್ತೆ ನೀವು ಯಾವುದೋ ಒಂದು ಆಸ್ಪೆಕ್ಟ್ ಅನ್ನ ಒನ್ಸ್ ಅಂಡ್ ಝೀರೋಸ್ಗೆ ಈ ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾನು ಒಂದು ಸಪರೇಟ್ ವಿಡಿಯೋ ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಷನ್ ಬಗ್ಗೆನೇ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಫ್ಯೂಚರ್ ಅಲ್ಲಿ. ಅದಕ್ಕೆ ಬರೀ ಈ ವಿಡಿಯೋದಲ್ಲಿ ಒಂದು ಶಾರ್ಟ್ ಟೈಮ್ ಅಲ್ಲಿ ಹೇಳ್ಬಿಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೌ ಟು ಕನ್ವರ್ಟ್ ದಿ ಅದರ್ ವ್ಯಾಲ್ಯೂಸ್ ಇಂಟು ಬೈನರಿ ವ್ಯಾಲ್ಯೂಸ್ ಅನ್ನೋದ್ರ ಬಗ್ಗೆ ನಾನು ಫ್ಯೂಚರ್ ಒಂದು ವಿಡಿಯೋ ಮಾಡ್ತೀನಿ. ಹಾಗಾಗಿ ಆ ಕನ್ವರ್ಷನ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಸೊ ಈಗ ಆಸ್ ಆಫ್ ನಾವು ಹೇಳೋದಾದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಬೈನರಿ ಲ್ಯಾಂಗ್ವೇಜ್ ಅಥವಾ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇರುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆ. ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಬಟ್ ಕಂಪ್ಯೂಟರ್ ಅರ್ಥ ಆಗೋದಿಲ್ಲ ಇದು. ಸೊ ಅದನ್ನ ನಾವು ಕಂಪೈಲರ್ ನ ಬಳಸ್ಕೊಂಡು ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡ್ತೀವಿ. ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಂದು ಫೈಲ್ ಎಕ್ಸ್ಟೆನ್ಷನ್ಸ್. ನಿಮ್ಗೆಲ್ಲ ಗೊತ್ತಿದ್ದಾಗೆ ನಾವು ಈ ಕಂಪ್ಯೂಟರ್ ಅಥವಾ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿನಲ್ಲಿ ಏನೆಲ್ಲ ಫೈಲ್ಸ್ ಯೂಸ್ ಮಾಡ್ತೀವಿ ಆ ಪ್ರತಿಯೊಂದು ಫೈಲ್ಗೂ ಅದರದೇ ಆದಂತ ಯುನಿಕ್ ಎಕ್ಸ್ಟೆನ್ಷನ್ ಇರುತ್ತೆ. ಆ ಎಕ್ಸ್ಟೆನ್ಷನ್ ಬಗ್ಗೆ ನಿಮ್ಗೆ NET ಅಥವಾ KSET ಅಲ್ಲಿ ಕ್ವಶನ್ ಕೇಳಬಹುದು. ಸೊ ಯೂಶಲಿ ಈ ಒಂದು ಏರಿಯಾದಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತಾ ಬರ್ತಾ ಇದ್ದಾರೆ. ಸೊ ಈ ಮೇಜರ್ ಫೈಲ್ ಎಕ್ಸ್ಟೆನ್ಷನ್ಸ್ ಯಾವುದು ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ನಾವು MS ವರ್ಡ್ ಫೈಲ್ಸ್ ಅಂತ ಹೇಳಿದ್ರೆ ಯಾವುದೇ MS ವರ್ಡ್ ಫೈಲು .doc ಇಂದ ಎಂಡ್ ಆಗುತ್ತೆ ಅಥವಾ .docx ಇಂದ ಎಂಡ್ ಆಗುತ್ತೆ. ಸೊ MS ವರ್ಡ್ ಅಂತ ಹೇಳಿದ್ರೆ .doc ಫೈಲ್ ಎಕ್ಸ್ಟೆನ್ಷನ್ ಅಥವಾ docx. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ MS ಎಕ್ಸೆಲ್ ಅಂತ ಹೇಳಿದ್ರೆ ಯಾವುದೇ ಮೈಕ್ರೋಸಾಫ್ಟ್ ಎಕ್ಸೆಲ್ ಡಾಕ್ಯುಮೆಂಟ್ ಆದ್ರೂ .xls ಅಥವಾ .xlsx ಅಂತ ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಫೈಲ್ ಎಕ್ಸ್ಟೆನ್ಷನ್ ಯಾವುದು ಅಂತ ಹೇಳಿದ್ರೆ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ ಗೆ .ppt ಅಥವಾ .pptx ಇದು MS ಪವರ್ ಪಾಯಿಂಟ್ ಫೈಲ್ ಎಕ್ಸ್ಟೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದಾಗ ಯಾವುದೇ ಇಮೇಜ್ ಆದ್ರೆ ಇಮೇಜ್ ಫಾರ್ಮ್ಯಾಟ್ ಅಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ ಎಕ್ಸ್ಟೆನ್ಷನ್ ಏನಿರುತ್ತೆ ಅಂದ್ರೆ .jpg .jpeg ಅಥವಾ .png ಈ ಮೂರಲ್ಲಿ ಯಾವ್ದಾದ್ರು ಒಂದಿರ್ಬೋದು ಅಥವಾ ಇಮೇಜ್ಗೆ ಬೇರೆ ಬೇರೆ ಫಾರ್ಮ್ಯಾಟ್ಸ್ ಇದೆ. ಸೊ ಇನ್ನೂ ಒಂದಷ್ಟು ಎಕ್ಸ್ಟೆನ್ಷನ್ಸ್ ಇರಬಹುದು. ಮೇಜರ್ ಎಕ್ಸ್ಟೆನ್ಷನ್ಸ್ ಯಾವುದು ಅಂತ ಹೇಳಿದ್ರೆ ಒಂದು JPG ಅಥವಾ JPEG ಈ ಎರಡು ಸೇಮು, ಇನ್ನೊಂದು PNG ಬರುತ್ತೆ. ನೆಕ್ಸ್ಟ್ ವಿಡಿಯೋ ಫೈಲ್ಸ್ ಆದ್ರೆ .mp4 .wmv ಇದೆಲ್ಲ ಬರುತ್ತೆ. ಸೊ ಇದು ವಿಡಿಯೋ ಫೈಲ್ದು ಎಕ್ಸ್ಟೆನ್ಷನ್ ಆಯಿತು. ಸೊ ಈ ರೀತಿ ವೇರಿಯಸ್ ಫೈಲ್ಗೆ ಅದರದೇ ಆದಂತ ಎಕ್ಸ್ಟೆನ್ಷನ್ ಇರುತ್ತೆ. ಆ ಫೈಲ್ ಎಕ್ಸ್ಟೆನ್ಷನ್ಸ್ ಅನ್ನ ನಾವು ನೋಡ್ಕೊಳ್ಬೇಕು. ನಾನಿಲ್ಲಿ ಮೇಜರ್ ಆಗಿ ಇರ್ತಕ್ಕಂಥ ಫೈಲ್ ಟೈಪ್ಸ್ ಎಕ್ಸ್ಟೆನ್ಷನ್ ಮಾತ್ರ ಹೇಳಿದೀನಿ. ಇದಲ್ದೇ ನಮ್ಗೆ ಬೇರೆ ಬೇರೆ ಟೈಪ್ಸ್ ಫೈಲ್ ಎಕ್ಸ್ಟೆನ್ಷನ್ ಇರುತ್ತೆ. ಅದನ್ನೆಲ್ಲ ನೀವು ಸ್ವಲ್ಪ ಡೆಪ್ತ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಯಾವುದೇ ಫೈಲ್ ಎಕ್ಸ್ಟೆನ್ಷನ್ ಕೇಳಿದ್ರು ಕೂಡ ಅದನ್ನ ಆನ್ಸರ್ ಮಾಡುವಂತ ಪೊಸಿಷನ್ ಅಲ್ಲಿ ನೀವಿರಬೇಕು. ಮತ್ತೆ ಈ ಏರಿಯಾ ತುಂಬಾ ಟೆಕ್ನಿಕಲ್ ಇರ್ತಕ್ಕಂಥದ್ದು ಏನಲ್ಲ. ನೀವು ಫೈಲ್ ಎಕ್ಸ್ಟೆನ್ಷನ್ಸ್ ಅನ್ನ ನೋಡ್ಕೊಂಡು ಅದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೀವಿಲ್ಲಿ ಅನಾಲಿಟಿಕಲಿ ಥಿಂಕ್ ಮಾಡಬೇಕು, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅನ್ನೋದೇನಿಲ್ಲ. ಮತ್ತೆ ಇದ್ರ ಜೊತೆಗೆ ಈ ಫೈಲ್ ಎಕ್ಸ್ಟೆನ್ಷನ್ಸ್ ಅಲ್ಲಿ ಈಗ MS ವರ್ಡ್, ಎಕ್ಸೆಲ್ ಅಥವಾ ಪವರ್ ಪಾಯಿಂಟ್ ಅಲ್ಲಿ ಆದ್ರೆ ಅದ್ರೊಳಗಡೆನೆ ಬೇರೆ ಬೇರೆ ಫೈಲ್ ಎಕ್ಸ್ಟೆನ್ಷನ್ಸ್ ಬರುತ್ತೆ.
ಈಗ ಫಾರ್ ಎಕ್ಸಾಂಪಲ್ ನೀವು ಮ್ಯಾಕ್ರೋಸ್ ಯೂಸ್ ಮಾಡಿದೀರಾ ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ .docm ಅಂತ ಬರುತ್ತೆ. ಎಂ ಬಂದ್ರೆ ಮ್ಯಾಕ್ರೋಸ್ ಅಂತ. ಅದೇ ಎಕ್ಸೆಲ್ ಅಲ್ಲಿ ಆದ್ರೆ .xlsm ಅಂತ ಹೇಳಿ ಮ್ಯಾಕ್ರೋಸ್ ಬಳಸಿದೀವಿ ಅಂತ ಹೇಳಿ. ಈ ರೀತಿ ಅಲ್ಲೇ ಒಂದಷ್ಟು ಸಬ್ ಎಕ್ಸ್ಟೆನ್ಷನ್ಸ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಜೊತೆಗೆ ಇದ್ರ ಜೊತೆಗೆ ಬೇರೆ ಬೇರೆ ಫೈಲ್ ಟೈಪ್ಸ್ ಫೈಲ್ ಎಕ್ಸ್ಟೆನ್ಷನ್ ಏನು ಅಂತ ನೋಡ್ಕೊಳ್ಳಿ. ಇದು ಫೈಲ್ ಎಕ್ಸ್ಟೆನ್ಷನ್ಸ್ ಗೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ಈ ಏರಿಯಾದಲ್ಲೂ ಕೂಡ ಒಂದು ಕ್ವಶನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮೆಮೊರಿ ಯೂನಿಟ್ಸ್. ಸೊ ಮೆಮೊರಿ ಯೂನಿಟ್ಸ್ ಅಂತ ಹೇಳಿದ್ರೆ ಆಸ್ ಯು ಆಲ್ ನೋ, ನಾವು ಬೇರೆ ಬೇರೆ ಯೂನಿಟ್ ಅಲ್ಲಿ ಮೆಷರ್ ಮಾಡ್ತೀವಿ. ಈಗ ಯಾವ್ದೋ ಒಂದು ಐಟಮ್ ಅಂದ್ರೆ ಕೆಲವನ್ನ ಕೆಜಿಸ್ ಅಲ್ಲಿ, ಗ್ರಾಮ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ, ಕೆಲವನ್ನ ಲೀಟರ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಈ ರೀತಿ ವೇರಿಯಸ್ ಮೆಷರ್ಮೆಂಟ್ ಯೂನಿಟ್ಸ್ ಇದೆ ನಮಗೆ. ಅದೇ ರೀತಿ ಮೆಮೊರಿಯನ್ನ ಮೆಷರ್ ಮಾಡ್ಲಿಕ್ಕೂ ಕೂಡ ಅದರದೇ ಆದಂತ ಮೆಷರ್ಮೆಂಟ್ ಯೂನಿಟ್ಸ್ ಇರುತ್ತೆ. ಸೊ ಅದನ್ನ ಮೆಮೊರಿ ಯೂನಿಟ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾನು ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಮೆಮೊರಿ ಯೂನಿಟ್ಸ್ ಅಥವಾ ಮೆಷರ್ಮೆಂಟ್ ಯೂನಿಟ್ಸ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಮೆಮೊರಿ ಯೂನಿಟ್ಸ್ ಅಲ್ಲಿ ಲೋಯೆಸ್ಟ್ ಲೆವೆಲ್ ಆಫ್ ಮೆಮೊರಿ ಯೂನಿಟ್ ಯಾವುದು ಅಂತ ಹೇಳಿದ್ರೆ ಬಿಟ್ಸ್. ಸೊ ಬಿಟ್ ಅನ್ನ ನಾವು ಲೋಯೆಸ್ಟ್ ಲೆವೆಲ್ ಆಫ್ ಮೆಮೊರಿ ಯೂನಿಟ್ ಅಂತ ಹೇಳಿ ಕರಿತೀವಿ. ಸೊ 4 ಬಿಟ್ ಸೇರಿದ್ರೆ ಒಂದು ನಿಬ್ಬಲ್ ಆಗುತ್ತೆ. 4 ಬಿಟ್ಸ್ ಇಸ್ ಈಕ್ವಲ್ ಟು 1 ನಿಬ್ಬಲ್. ಸೊ ಅದಾದ್ಮೇಲೆ 2 ನಿಬ್ಬಲ್ಸ್ ಅಥವಾ 8 ಬಿಟ್ಸ್ ಸೇರಿದ್ರೆ ಬೈಟ್ ಆಗುತ್ತೆ. ಒಂದು ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್ ಆರ್ 2 ನಿಬ್ಬಲ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಕಿಲೋಬೈಟ್ ಬರುತ್ತೆ. ಬೈಟ್ ಕಿಲೋಬೈಟ್. ಸೊ ಕಿಲೋಬೈಟ್ ಅಥವಾ ಕೆಬಿ ಅಂತ ಕರಿತೀವಿ. 1 KB ಇಸ್ ಈಕ್ವಲ್ ಟು 1024 ಬೈಟ್ಸ್. 1024 ಬೈಟ್ಸ್, 1000 ಬೈಟ್ಸ್ ಅಲ್ಲ. ತುಂಬಾ ಜನ 1000 ಅನ್ಕೊಂಡ್ಬಿಡ್ತೀರಾ ಕಿಲೋ ಅಂತ ಬಂದ ತಕ್ಷಣ. ಸೊ ಕೆಬಿ ಇಸ್ ಈಕ್ವಲ್ ಟು 1024 ಬೈಟ್ಸ್. ಸೊ ಅದಾದ್ಮೇಲೆ MB ಬರುತ್ತೆ, ಮೆಗಾಬೈಟ್ ಅಂತ ಹೇಳಿ ಕರಿತೀವಿ. 1 MB ಇಸ್ ಈಕ್ವಲ್ ಟು 1024 ಕಿಲೋಬೈಟ್. 1024 KB ಇರ್ತಕ್ಕಂಥದ್ದನ್ನ ನಾವು 1 MB ಅಂತ ಹೇಳಿ ಕರಿತೀವಿ. ಸೊ ಅದಾದ್ಮೇಲೆ ಗಿಗಾಬೈಟ್ ಅಂತ ಬರುತ್ತೆ, ಅದನ್ನ GB ಅಂತ ಕರಿತೀವಿ. 1 GB ಇಸ್ ಈಕ್ವಲ್ ಟು 1024 ಮೆಗಾಬೈಟ್. ಸೊ 1024 ಮೆಗಾಬೈಟ್ ಅನ್ನು ನಾವು 1 GB ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ TB ಬರುತ್ತೆ. 1 ಟೆರಾಬೈಟ್ ಇಸ್ ಈಕ್ವಲ್ ಟು 1024 ಗಿಗಾಬೈಟ್. ಸೊ 1 TB ಅಂತ ಹೇಳಿದ್ರೆ 1024 GB ಗೆ ಈಕ್ವಲ್ ಆಗುತ್ತೆ. ಈ ರೀತಿ ಮೆಮೊರಿ ಯೂನಿಟ್ಸ್ ಇದೆ. ಸೊ ಈ ಮೆಮೊರಿ ಯೂನಿಟ್ಸ್ ಅಲ್ಲಿ ಯಾವ್ದೋ ಒಂದಷ್ಟು ಅಮೌಂಟ್ ಅನ್ನು ಕೊಟ್ಟು ಇನ್ನೊಂದು ಯೂನಿಟ್ ಗೆ ಎಷ್ಟಾಗುತ್ತೆ ಆ ರೀತಿ ಕನ್ವರ್ಷನ್ ಅನ್ನ ಕೇಳಬಹುದು. ಸೊ ಯಾವ್ದು ಹೈಯೆಸ್ಟ್ ಯಾವ್ದು ಲೋಯೆಸ್ಟ್ ಅಂತ ಕೇಳಬಹುದು. ಈ ಏರಿಯಾದಲ್ಲೂ ಕೂಡ ನಿಮ್ಗೆ ಕ್ವಶನ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಏರಿಯಾನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ. ಇದು ಮೆಮೊರಿ ಯೂನಿಟ್ಸ್ ಗೆ ಸಂಬಂಧಪಟ್ಟಂತ ಟಾಪಿಕ್ ಆಯ್ತು. ಈ ಒಂದು ಮೆಮೊರಿ ಯೂನಿಟ್ಸ್ ಗೆ ಸಂಬಂಧಪಟ್ಟಂತ ಆಸ್ಪೆಕ್ಟ್ಸ್ ನ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಮತ್ತೆ ಇನ್ನೊಂದ್ಸರ್ತಿ ಏನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ. ನೆಕ್ಸ್ಟ್ ಟಾಪಿಕ್ ಗೆ ಬಂದು ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಟರ್ಮಿನಾಲಜಿ ಅಂತ ಹೇಳಿ. ಅಂದ್ರೆ ಈ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಟೆಕ್ನಾಲಜಿನಲ್ಲಿ ಒಂದಷ್ಟು ವರ್ಡ್ಸ್ ಅನ್ನ ಬಳಸ್ತೀವಿ, ಒಂದಷ್ಟು ಟರ್ಮಿನಾಲಜಿಯನ್ನ ಬಳಸ್ತೀವಿ. ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಟರ್ಮಿನಾಲಜೀಸ್ ಏನಿದೆ, ಇಂಪಾರ್ಟೆಂಟ್ ಟರ್ಮಿನಾಲಜೀಸ್, ಅದ್ರ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಸೊ ಅದರಲ್ಲಿ ಮೇಜರ್ ಟರ್ಮಿನಾಲಜೀಸ್ ಯಾವುದು ಅದನ್ನ ತಗೊಂಡು ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಸೊ ಫಸ್ಟ್ ಟರ್ಮಿನಾಲಜಿ ಅಂತ ಬಂದಾಗ ವೆಬ್ ಬ್ರೌಸರ್. ವೆಬ್ ಬ್ರೌಸರ್ ಅಂತ ಹೇಳಿದ್ರೆ ನೀವು ವೆಬ್ಸೈಟ್ ಅಥವಾ ಇಂಟರ್ನೆಟ್ ಗೆ ಆಕ್ಸೆಸ್ ಮಾಡ್ಲಿಕ್ಕೆ ಬಳಸ್ಕೊಳ್ತಕ್ಕಂತ ಒಂದು ಬ್ರೌಸರ್ ಏನಿರುತ್ತೆ ಅದನ್ನ ನಾವು ವೆಬ್ ಬ್ರೌಸರ್ ಅಂತ ಹೇಳಿ ಕರ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕ್ರೋಮ್ ಇರ್ಬೋದು, ಸೊ ಗೂಗಲ್ ಕ್ರೋಮ್ ಇರ್ಬೋದು, ಅಥವಾ ಮೊಜಿಲಾ ಫೈರ್ ಫಾಕ್ಸ್ ಇರ್ಬೋದು. ಇದೆಲ್ಲ ಏನಿದೆ ಇದು ಬ್ರೌಸರ್ಗಳು. ಸೊ ಬ್ರೌಸರ್ಗಳಾಗಿರುತ್ತೆ. ಸೊ ಅದಾದ್ಮೇಲೆ ಬ್ಯಾಂಡ್ ವಿಡ್ತ್ ಅಂತ ಹೇಳಿ ಕರಿತೀವಿ. ಬ್ಯಾಂಡ್ ವಿಡ್ತ್ ಅಂತ ಹೇಳಿದ್ರೆ ಇದು ನೆಟ್ವರ್ಕ್ ಕೆಪಾಸಿಟಿ, ಎಷ್ಟು ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋ ಕೆಪಾಸಿಟಿಯನ್ನು ನಾವು ಬ್ಯಾಂಡ್ ವಿಡ್ತ್ ಅಂತ ಹೇಳಿ ಕರಿತೀವಿ. ಕೆಪಾಸಿಟಿ ಇನ್ ವಿಚ್ ಡೇಟಾ ಇಸ್ ಟ್ರಾನ್ಸ್ಮಿಟೆಡ್, ಅದನ್ನ ನಾವು ಬ್ಯಾಂಡ್ ವಿಡ್ತ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮಿನಾಲಜಿ ಆಪರೇಟಿಂಗ್ ಸಿಸ್ಟಮ್, OS ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ವಿಚ್ ಲುಕ್ ಆಫ್ಟರ್ ದಿ ಎಂಟೈರ್ ಕಂಪ್ಯೂಟರ್ ಆರ್ ಸಿಸ್ಟಮ್ಸ್ ಆಪರೇಷನ್. ಆದ್ರೆ ಎಂಟೈರ್ ಆಪರೇಷನ್ಸ್ ಅನ್ನ ನೋಡ್ಕೊಳ್ಳಿಕ್ಕೆ ಅಂತ ಡೆವಲಪ್ ಮಾಡಿರ್ತಕ್ಕಂಥ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಥವಾ ಸಾಫ್ಟ್ವೇರ್ ಏನಿದೆ ಅದನ್ನ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸಾಫ್ಟ್ವೇರ್ ಅಂತ ಹೇಳಿದ್ರೆ ಏನು? ಸಾಫ್ಟ್ವೇರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಅದರಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಬರ್ದಿರ್ತೀವಿ, ಅದನ್ನೇ ನಾವು ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಆ ಇನ್ಸ್ಟ್ರಕ್ಷನ್ಸ್ ಬರೆಯೋದಿದೆಯಲ್ಲ ಅದಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆ. ಆಯಾ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ರೀತಿನಲ್ಲಿ ಬರ್ದಿರ್ತಾರೆ. ಸೊ ಆ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅಕಾರ್ಡಿಂಗ್ ಟು ದಟ್ ಇನ್ಸ್ಟ್ರಕ್ಷನ್ ಆ ಸಾಫ್ಟ್ವೇರ್ ವರ್ಕ್ ಮಾಡ್ತಾ ಹೋಗುತ್ತೆ. ಅದನ್ನು ನಾವು ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಕಂಪ್ಯೂಟರ್ ವೈರಸ್. ಸೊ ತುಂಬಾ ಜನ ಕಂಪ್ಯೂಟರ್ ವೈರಸ್ ಅನ್ನೋದನ್ನ ಕೇಳಿರ್ತೀವಿ. ಕಂಪ್ಯೂಟರ್ ವೈರಸ್ ಅಂದ್ರೆ ಏನು ಅಂತ ಹೇಳಿದ್ರೆ
ಈ ಕಂಪ್ಯೂಟರ್ ವೈರಸ್ ಇಸ್ ಆಲ್ಸೋ ಎ ಸಾಫ್ಟ್ವೇರ್. ನೆನ್ಪಿಟ್ಕೊಳ್ಳಿ, ಕಂಪ್ಯೂಟರ್ ವೈರಸ್ ಅಂತಕ್ಕಂಥದ್ದು ಕೂಡ ಒಂದು ಸಾಫ್ಟ್ವೇರ್. ಆದ್ರೆ ಈ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ವರ್ಕ್ ಮಾಡೋದ್ರ ಬದಲಿಗೆ ಈ ಸಾಫ್ಟ್ವೇರ್ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಅನ್ನ ಅಥವಾ ಕಂಪ್ಯೂಟರ್ ಅನ್ನ ಡಿಸ್ಟ್ರಕ್ಟ್ ಮಾಡಕ್ ಹೋಗುತ್ತೆ. ಅಂತ ನೆಗೆಟಿವ್ ಸಾಫ್ಟ್ವೇರ್ ಅನ್ನ ಅಥವಾ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಡಿಸ್ಟ್ರಕ್ಟ್ ಮಾಡ್ಲಿಕ್ಕೆ ಹೋಗ್ತಕ್ಕಂತ ಸಾಫ್ಟ್ವೇರ್ ಅಥವಾ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅದನ್ನ ನಾವು ಕಂಪ್ಯೂಟರ್ ವೈರಸ್ ಅಂತ ಹೇಳಿ ಕರಿತೀವಿ. ಈ ಕಂಪ್ಯೂಟರ್ ವೈರಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಾವು ಇನ್ನೊಂದು ಸಾಫ್ಟ್ವೇರ್ ಅನ್ನ ಬಳಸ್ಕೊಳ್ತೀವಿ. ಅದನ್ನ ನಾವು ಆಂಟಿ ವೈರಸ್ ಅಥವಾ ಕಂಪ್ಯೂಟರ್ ಆಂಟಿ ವೈರಸ್ ಅಂತ ಹೇಳಿ ಕರ್ಕೊಳ್ತೀವಿ. ಅದು ನಿಮ್ಗೆ ಗಮನಕ್ಕಿರ್ಬೇಕು. ಇದಾದ್ಮೇಲೆ ಡಿಬಗ್ಗಿಂಗ್ ಅಂತ ಹೇಳಿ ಕರಿತೀವಿ. ಈ ಡಿಬಗ್ಗಿಂಗ್ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಬೇಕಾದ್ರೆ ಸಾಫ್ಟ್ವೇರ್ ಅಲ್ಲಿ ಒಂದಷ್ಟು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಕೊಡುವಾಗ ಅಥವಾ ಆ ಲ್ಯಾಂಗ್ವೇಜ್ ಅಲ್ಲಿ ಬರಿಬೇಕಾದ್ರೆ ಸಾಫ್ಟ್ವೇರ್ ಅನ್ನ ಒಂದಷ್ಟು ತಪ್ಪುಗಳಾಗ್ತವೆ. ಸಾಫ್ಟ್ವೇರ್ ಅಲ್ಲಿ ಇರ್ತಕ್ಕಂಥ ಲೂಪ್ ಹೋಲ್ಸ್ ಅನ್ನ ಸರಿಪಡಿಸ್ತಕ್ಕಂಥ ಅಥವಾ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಏನಿರುತ್ತೆ ಅದನ್ನ ನಾವು ಡಿಬಗ್ಗಿಂಗ್ ಅಂತ ಹೇಳಿ ಕರಿತೀವಿ. ಸಾಫ್ಟ್ವೇರ್ ಅಲ್ಲಿ ಇರ್ತಕ್ಕಂಥ ಮಿಸ್ಟೇಕ್ಸ್ ಏನಿರುತ್ತೆ ಅದನ್ನ ನಾವು ಬಗ್ಸ್ ಅಂತ ಕರಿತೀವಿ. ಆ ಬಗ್ಸ್ ಅನ್ನ ನಾವು ರಿಮೂವ್ ಮಾಡ್ತಕ್ಕಂಥದ್ದು ಅಥವಾ ರೆಕ್ಟಿಫೈ ಮಾಡ್ತಕ್ಕಂಥದ್ದನ್ನ ನಾವು ಡಿಬಗ್ಗಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದು ಒಂದಷ್ಟು ಇಂಪಾರ್ಟೆಂಟ್ ಇಂಟರ್ನೆಟ್ ಮತ್ತೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಟರ್ಮಿನಾಲಜೀಸ್ ಆಯ್ತು. ಸೊ ನೀವು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ಕಂಪ್ಯೂಟರ್ ರಿಲೇಟೆಡ್ ಯಾವುದೋ ಒಂದು ಬೇಸಿಕ್ ಟೆಕ್ಸ್ಟ್ ಬುಕ್ ಅನ್ನು ಅಥವಾ ಬೇಸಿಕ್ ಸ್ಟಡಿ ಮೆಟೀರಿಯಲ್ ಅನ್ನು ತಗೊಂಡ್ರೆ ನಿಮ್ಗೆ ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಟರ್ಮಿನಾಲಜಿಯ ಮೀನಿಂಗ್ ಇರುತ್ತೆ. ನೀವು ಅದನ್ನ ಓದ್ಕೊಳ್ಬಹುದಾಗುತ್ತೆ. ಒನ್ಸ್ ಅಗೇನ್ ಇದು ಕೂಡ ಆಸ್ ಯೂಶುವಲ್ ಓದಿ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋದಷ್ಟೇ. ಇದರಲ್ಲೂ ಕೂಡ ಯಾವುದೇ ಟೆಕ್ನಿಕಾಲಿಟಿ ಇರೋದಿಲ್ಲ ನಿಮಗೆ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ. ಕಂಪ್ಯೂಟರ್ ಆಕ್ರೋನಿಮ್ಸ್ ಅಂತ ಹೇಳಿ. ಸೊ ಕಂಪ್ಯೂಟರ್ ಆಕ್ರೋನಿಮ್ಸ್ ಈಗ ಆಲ್ರೆಡಿ ಹೇಳಿದಾಗೆ ಕಂಪ್ಯೂಟರ್ ಅಲ್ಲಿ ಒಂದಷ್ಟು ಟರ್ಮ್ಸ್ ಅನ್ನ ಯೂಸ್ ಮಾಡ್ತೀವಿ, ಅದರ ಮೀನಿಂಗ್ ಅನ್ನ ತಿಳ್ಕೊಳ್ಬೇಕು. ಅದಾದ್ಮೇಲೆ ಕಂಪ್ಯೂಟರ್ ಅಲ್ಲಿ ನಾವು ಅಥವಾ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿನಲ್ಲಿ ನಾವು ಒಂದಷ್ಟು ಶಾರ್ಟ್ ಫಾರ್ಮ್ಸ್ ಅನ್ನ ಅಥವಾ ಆಕ್ರೋನಿಮ್ಸ್ ಅನ್ನ ಯೂಸ್ ಮಾಡ್ತೀವಿ. ಆ ಆಕ್ರೋನಿಮ್ಸ್ ಫುಲ್ ಫಾರ್ಮ್ ನಮಗ್ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಮೇಜರ್ ಆಗಿ ಒಂದಷ್ಟು ಆಕ್ರೋನಿಮ್ಸ್ ಅನ್ನ ಫಾರ್ ಎಕ್ಸಾಂಪಲ್ ಗೆ ನಾನು ನಿಮ್ಗೆ ತಗೊಳ್ತೀನಿ. ಈ ರೀತಿಯಾದಂತದ್ದು ಒಂದು 50 to 100 ಆಕ್ರೋನಿಮ್ಸ್ ನಿಮಗೆ ಬರ್ಬೋದು. ಅದನ್ನ ನೀವು ನೋಡ್ಕೊಂಡ್ರೆ ಈಸಿಯಾಗಿ ಈ ರೀತಿಯಾದಂತಹ ಕ್ವಶನ್ಸ್ ಅನ್ನು ಕೂಡ ಆನ್ಸರ್ ಮಾಡಬಹುದಾಗುತ್ತೆ. ಈ ಆಕ್ರೋನಿಮ್ಸ್ ಅಲ್ಲೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ರಿಪೀಟೆಡ್ ಕ್ವಶನ್ಸ್ ಇದೆ. ಸೊ ಹಾಗಾಗಿ ಈ ಏರಿಯಾನು ಕೂಡ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಆಕ್ರೋನಿಮ್ಸ್ ಅಂತ ಹೇಳಿದ್ರೆ ಫುಲ್ ಫಾರ್ಮ್ಸ್ ಅನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು. SMTP ಅಂತ ಹೇಳಿದ್ರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರ್ಕೊಳ್ತೀವಿ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. IP ಇಂಟರ್ನೆಟ್ ಪ್ರೋಟೋಕಾಲ್. ನಾನು ಇಲ್ಲಿ ತಗೊಳ್ತಾ ಇರ್ತಕ್ಕಂಥ ಎಲ್ಲಾ ಎಕ್ಸಾಂಪಲ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಇರುವಂತದ್ದನ್ನೇ ತಗೊಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಅಂತ ಹೇಳಿ. IP ಅಂತ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಿ ಕರಿತೀವಿ. ಸೊ ಅದಾದ್ಮೇಲೆ WWW ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳಿ. ಸೊ ವರ್ಲ್ಡ್ ವೈಡ್ ವೆಬ್. ಅದಾದ್ಮೇಲೆ FTP ಅಂತ ಹೇಳಿದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ ಕರಿತೀವಿ. TCP IP ಅಥವಾ FTP ಅಂತ ಕರ್ಕೊಳ್ತೀವಿ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದಾದ್ಮೇಲೆ URL ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತೀವಿ. URL ಅಂತ ಹೇಳಿದ್ರೆ ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್. ಪ್ರತಿಯೊಂದು ರಿಸೋರ್ಸ್ ಆನ್ಲೈನ್ ಅಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಏನ್ ರಿಸೋರ್ಸ್ ಇದೆ ಆ ಪ್ರತಿಯೊಂದು ರಿಸೋರ್ಸ್ಗೂ ಕೂಡ ಅದರದೇ ಆದಂತ ಯೂನಿಫಾರ್ಮ್ ಒಂದು ಸಪರೇಟ್ ಯುನಿಕ್ಯೂ ಲೊಕೇಟರ್ ಲಿಂಕ್ ಇರುತ್ತೆ. ಅದನ್ನ ನಾವು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ www.gceducity.com ಏನಿದೆ ಇದು ನನ್ನ ವೆಬ್ಸೈಟ್ಗೆ URL ಅದು ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್. ನೀವು www.gceducity.com ಅಂತ ಈ ಪ್ರಪಂಚದಲ್ಲಿ ಯಾರೇ ಟೈಪ್ ಮಾಡಿದ್ರು ಕೂಡ ನನ್ನ ವೆಬ್ಸೈಟ್ಗೆ ಬರುತ್ತೆ. ಅದು ಬೇರೆ ಎಲ್ಲಿಗೂ ಹೋಗೋದಿಲ್ಲ, ಅದು ಯೂನಿವರ್ಸಲ್. ಸೊ ಅದನ್ನ ನಾವು URL ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಅದಾದ್ಮೇಲೆ HTTPS ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ಡ್ ಅಂತ ಹೇಳಿ ಕರಿತೀವಿ. HTTPS ಅಂತ ಹೇಳಿದ್ರೆ ಫುಲ್ ಫಾರ್ಮ್. STTP ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ. ಸೊ ಈ ರೀತಿ ವೇರಿಯಸ್ ಫುಲ್ ಫಾರ್ಮ್ಸ್ ಬರ್ತವೆ, ಆಕ್ರೋನಿಮ್ಸ್ ಬರ್ತವೆ ಕಂಪ್ಯೂಟರ್ ಅಥವಾ ICT ಗೆ ರಿಲೇಟೆಡ್. ಆ ಕಂಪ್ಯೂಟರ್ ರಿಲೇಟೆಡ್ ಅಥವಾ ICT ರಿಲೇಟೆಡ್ ಆಕ್ರೋನಿಮ್ಸ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಇಷ್ಟೆಲ್ಲಾ ಆಸ್ಪೆಕ್ಟ್ಸ್ ಅನ್ನ ನಾವು ಈ ಕಂಪ್ಯೂಟರ್ ಅಥವಾ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅನ್ನೋದ್ರಲ್ಲಿ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ MS ಆಫೀಸ್ ಅಂದ್ರೆ MS ವರ್ಡ್ ಇರ್ಬೋದು, MS ಪವರ್ ಪಾಯಿಂಟ್ ಇರ್ಬೋದು, MS ಎಕ್ಸೆಲ್ ಇರ್ಬೋದು, ಅದಕ್ಕೆ ರಿಲೇಟೆಡ್ ಕ್ಲಾಸ್ ರೂಮ್ ಅಲ್ಲಿ ಅವನ್ನ ನಾವು ಹೇಗೆ ಬಳಸ್ಕೊಳ್ತೀವಿ, ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಪ್ರೊಜೆಕ್ಟರ್ಸ್ ಇರ್ಬೋದು, ಕ್ಲಾಸ್ ರೂಮ್ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಬೇಕಾದಂತಹ ಸೆಟಪ್ ಹೇಗೆ ಬಳಸ್ಕೊಳ್ತೀವಿ, ಆ ಒಂದು ಆಸ್ಪೆಕ್ಟ್ಸ್ ಅನ್ನು ಕೂಡ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಕೂಡ ಕ್ವಶನ್ಸ್ ಬರ್ಬೋದು ನಿಮಗೆ. ಸೊ ಪ್ರೊಜೆಕ್ಟರ್ ರಿಲೇಟೆಡ್ ಇರ್ಬೋದು ಅಥವಾ MS ಪವರ್ ಪಾಯಿಂಟ್ ಬಗ್ಗೆ ಯಾವುದೋ ಒಂದು ಕ್ವಶನ್ ಕೇಳ್ಬೋದು, MS ವರ್ಡ್, MS ಎಕ್ಸೆಲ್ ಈ ರೀತಿಯಾದಂತಹ ಏರಿಯಾದಲ್ಲೂ ಕೂಡ ಈ ICT ನಲ್ಲಿ ಕ್ವಶನ್ಸ್ ಅನ್ನ ಕೇಳಲಿಕ್ಕೆ ಅವಕಾಶ ಇರುತ್ತೆ.
ಸೊ ಹಾಗಾಗಿ ಈ ಒಂದು ಏರಿಯಾನ ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಈಗ ಪ್ರಾಬಬ್ಲಿ ಅನ್ಸಿದೆ ಅಂತ ಭಾವಿಸ್ತೀನಿ, ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಏನಿದೆ, ನಮಗೆ ಕಂಪ್ಯೂಟರ್ ಗೊತ್ತಿಲ್ಲ, ಹಾಗಾಗಿ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಆನ್ಸರ್ ಮಾಡೋಕ್ ಆಗಲ್ಲ ಅನ್ನೋ ನಿಮ್ಮ ಭಾವನೆ ಏನಾದ್ರು ಇದ್ರೆ ಅದು ದೂರ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಕಂಪ್ಯೂಟರ್ ಎಕ್ಸ್ಪರ್ಟ್ ಆಗಿರ್ಲೇಬೇಕು ಅಂತ ಇಲ್ಲ, ನೀವು ಈ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಗೆ ಆನ್ಸರ್ ಮಾಡ್ಬೇಕು ಅಂತ ಇದ್ರೆ ನೀವು ಜಸ್ಟ್ ಒಂದು ಒಳ್ಳೆ ಸ್ಟಡಿ ಮೆಟೀರಿಯಲ್ ಅನ್ನ ಇಟ್ಕೊಂಡು, ನಾನು ಇವಾಗ ಏನೆಲ್ಲ ಆಸ್ಪೆಕ್ಟ್ಸ್ ಅನ್ನ ಹೇಳ್ದೆ, ಯಾವ್ದೆಲ್ಲ ಸಬ್ ಟಾಪಿಕ್ಸ್ ಅನ್ನ ಹೇಳ್ದೆ, ಆ ಎಲ್ಲಾ ಸಬ್ ಟಾಪಿಕ್ಸ್ ಅನ್ನ ನೀವು ಕವರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಈ ಒಂದು ಏರಿಯಾದಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬಹುದಾಗುತ್ತೆ. 5 ಔಟ್ ಆಫ್ 5 ಕ್ವಶನ್ಸ್ ಅನ್ನ ಆನ್ಸರ್ ಮಾಡಿ ಈ ಒಂದು ಚಾಪ್ಟರ್ಗೆ ಇರ್ತಕ್ಕಂಥ 10 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದಾಗುತ್ತೆ. ಸೊ ಹಾಗಾಗಿ ಈ ಏರಿಯಾನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಈ ಒಂದು ಕಂಪ್ಯೂಟರ್ ಅಥವಾ ICT ಏನಿದೆ ಆ ಚಾಪ್ಟರ್ ಬಗ್ಗೆ ನಿಮ್ಮ ಪ್ರಿಪರೇಷನ್ಸ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳಿ. ಈ ಏರಿಯಾದಲ್ಲಿ ಬರೋ ಎಲ್ಲಾ ಕ್ವಶನ್ಸ್ಗೆ ನೀವು ಆನ್ಸರ್ ಅನ್ನ ಮಾಡ್ತಾ ಹೋಗಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಕಂಪ್ಯೂಟರ್ ಮತ್ತೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅನ್ನೋ ಚಾಪ್ಟರ್ ಏನಿದೆ ಅದರಲ್ಲಿ ಯಾವ ಇಶ್ಯೂಸ್ ಕವರ್ ಆಗುತ್ತೆ, ನೀವು ಅದನ್ನ ಹೇಗೆ ಓದ್ಬೇಕು, ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಏರಿಯಾದಲ್ಲಿ ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಈ ಮಾಹಿತಿ ಹೇಗೆ ಯೂಸ್ಫುಲ್ ಅನ್ಸ್ತು ಅಂತ ಮರಿದೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ನೋನ್ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಶಸ್ಸು ಅಥವಾ ಈ ಸಕ್ಸಸ್ ಅಂದ್ರೆ ಏನು? ಈ ಸಕ್ಸಸ್ ಅಂತಕ್ಕಂಥದ್ದು ಎಲ್ಲಿಂದನೋ ಉದ್ಭವ ಆಗಿ ಬರುವುದಿಲ್ಲ. ನಮ್ಮ ಕಂಟಿನ್ಯೂಸ್ ಅಂಡ್ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಏನಿರುತ್ತೆ ಅದರ ಒಂದು ರಿಸಲ್ಟೇ ಈ ಯಶಸ್ಸು ಅಥವಾ ಸಕ್ಸಸ್ ಆಗಿರುತ್ತೆ. ಈ ಯಶಸ್ಸು ಅಂತಕ್ಕಂಥದ್ದು ನಮ್ಮ ನಿರಂತರ ಪ್ರಯತ್ನಗಳ ಒಂದು ಪ್ರತಿಫಲ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಶಸ್ಸು ಬೇಕು ಅಂತ ಹೇಳಿದ್ರೆ ಡೋಂಟ್ ಹೆಸಿಟೇಟ್ ಟು ಪುಟ್ ಯುವರ್ ಸಿನ್ಸಿಯರ್ ಎಫರ್ಟ್ಸ್. ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಪಡೆದ ಹೊರತು ಯಶಸ್ಸು ಸಿಗೋದು ಕಷ್ಟ ಆಗುತ್ತೆ. ನಾವು ಯಶಸ್ವಿ ಆಗ್ಬೇಕು ಅಂದ್ರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ನಿರಂತರವಾಗಿ ನೀವು ಮುಂದುವರಿಸಿ. ಖಂಡಿತವಾಗ್ಲೂ ನೀವು ಯಶಸ್ಸಿನ ಹಿಂದೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇದೆ, ಅದು ನಿರಂತರವಾಗಿದೆ ಅಂತ ಹೇಳೋದಾದ್ರೆ, ಜೆನ್ಯೂನ್ ಆಗಿದೆ ಅಂತ ಹೇಳೋದಾದ್ರೆ ಆ ಯಶಸ್ಸು ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರುತ್ತೆ. ಹಾಗಾಗಿ ನಿಮ್ಮೆಲ್ರಿಗೂ ನಿಮ್ಮ ಯಶಸ್ಸು ಅಥವಾ ನಿಮ್ಮ ಕನಸು ಏನಿದೆ ಅದನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿ, ನಿಮ್ಮ ಯಶಸ್ಸು ಅಥವಾ ಕನಸನ್ನ ರೀಚ್ ಮಾಡ್ಲಿಕ್ಕೆ ಬೇಕಾದಂತಹ ಶಕ್ತಿ, ಜ್ಞಾನ ನಿಮ್ಗೆ ಸಿಗ್ಲಿ ಅಂತ ಆಶಿಸ್ತಾ ಎಲ್ಲರೂ ಚೆನ್ನಾಗಿ ಓದಿ NET ಮತ್ತೆ KCET ಎಕ್ಸಾಮ್ಸ್ ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಕಮಿಂಗ್ ಬ್ಯಾಚ್ ಅಲ್ಲಿ NET ಮತ್ತೆ KCET ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಜೊತೆಗೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಗೆ ಸರ್ಕಾರ ಏನ್ ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇದೆ, ಆ ಅಸಿಸ್ಟೆಂಟ್ ಪ್ರೊಫೆಸರ್ ಬ್ಯಾಚ್ ಅಲ್ಲಿ ಎಲ್ಲರೂ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ ಆಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಹೇಗೆ ಯೂಸ್ಫುಲ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. For more videos, subscribe to Gopal's Educity channel and click on the bell icon. ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಪಾಲ್ಸ್ ಎಜುಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. Meet you again in the next video. Thank you.